ಸುಮ್ಮನೆ ಕಾಲವನ್ನು ಕಳೆದು ಸಾವುದುಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜನಿ. ಧರೆಯನೆಲ್ಲವ ಸನ್ನಿಸಿ ಧೂಳಿ ಮಾಡಲ ಪರಮಾಣುಗಳೆನಿತು ಅಣಿತು ದೇಹವನ್ನು ಧರಿಸುತ್ತ ಒಂದೊಂದು ಜೀವ ಬಸರುಳು ಬಂದು ಮರಳಿ ನೀ ಈಶತ್ತ ತಿರುಗದಂತೆ ರಚಿಸದೆ. ಸುಮ್ಮನೆ ಕಾಲವನ್ನು ಕಳೆದು ಸಾವುದುಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜ. ಜನನ ಮರಣ ರುಜೆ ಭಯ ಶೋಕ ಜರೆ ಬಡತನ ಪರಸೇವೆ ಯಾಚನೆ ಹಾನಿ ಹಳಿವು ಮುನಿಸು ವಿಷಯರತಿ ವಿರಹ ಸಂತಾಪ ಚಿಂತನೆಗಳು ನಿನಗಾಗದಿಹ ಬುದ್ಧಿಗಲಿಯದೆ. ಸುಮ್ಮನೆ ಕಾಲವನ್ನು ಕಳೆದು ಸಾವುದುಚಿತವೇ. ಹವಣಿಸಬಾರದ ಹಲವು ದುಃಖಗಳನ್ನ ಅನವರತ ಅನುಭವಿಸುವ ನಿನಗಿನ್ನು ಸವಯದ ಆನಂದಬಹುದು ಶಂಭುಲಿಂಗದ ಸುವಿಚಾರ ಭಜನೆ ಭಕ್ತಿಯೊಳಂ ಎಂಬುದರಿಯದೆ. ಸುಮ್ಮನೆ ಕಾಲವನ್ನು ಕಳೆದು ಸಾವುದುಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜ ನೀ. ಸುಖ ಸ್ವರೂಪರೇ, ನಿಜಗೊಂದು ಮನುಷ್ಯರಿಗೆ ಸುಮ್ಮನೆ ಯಾಕೆ ಕಾಲ ಕಳೆದು ಈ ಶರೀರವನ್ನ ವೃತ ಕಳ್ಕೊಂತಿರ್ಪ ಅಂತ ಕಳಕಳಿಯಿಂದ ಅವರು ಕೇಳ್ತಾರೆ. ಸುಮ್ಮನೆ ಕಾಲ ಕಳೆದು ಹೋದ್ರೆ ಮತ್ತೆ ಇದು ಶರೀರ ಬರೋದಿಲ್ಲ, ಬಂದಂತ ಶರೀರದ ಉಪಯೋಗ ಇದನ್ನು ಉಪಯೋಗ ಮಾಡ್ಕೋಬೇಕಂದ್ರೆ ನಿಮ್ಮ ನಿಜವನ್ನ ಅರಿತು ಮುಕ್ತಿ ಸುಖವನ್ನು ಹೊಂದ್ರಿ ಅಂದ್ರೆ ಆ ಸುಖವನ್ನ ಬಯಸೇ ಪ್ರತಿಯೊಬ್ಬರು ಒಂದಿಲ್ಲ ಒಂದ ಕರ್ಮಗಳನ್ನ ಮಾಡಾಗತ್ತೆ. ಆದ್ರ ಸುಖ ಸಿಕ್ಕಿಲ್ಲ, ಸುಮ್ಮನೆ ಅದು ಸುಳ್ಳೈತಿ, ಅದ್ರೊಳಗೆ ಆ ಕರ್ಮದಿಂದ ಸುಖ ಸಿಕ್ಕಿಲ್ಲ. ನಿಮ್ಮ ನಿಜವನ್ನ ಅರಿತು ಆ ಮುಕ್ತಿ ಸುಖವನ್ನು ಹೊಂದ್ರಿ ಅಂತ ಕೇಳ್ತಾರ. ನಾವು ಜನ್ಮ ಜನ್ಮಾಂತರ ಮಾಡ್ಕೊತ ಬಂದಂತ ಕರ್ಮಗಳನ್ನ ಮಾಡಾಕತ್ತೇವೆ ಈಗ, ಹೌದಲ್ರಿ? ಅದನ್ನ ಮಾಡಾಕತ್ತೇವ. ಹೊಸದಂತೂ ಏನಿಲ್ಲ, ಬರೇ ಆಹಾರ ನಿದ್ರಾ ಮೈಥುನ ಇವ 4 ಕ್ರಿಯೆಗಳನ್ನ ಮಾಡಾಕತ್ತೇವ. ಇದಕ್ಕೆ ಸುಮ್ಮನೆ ಕಾಲ ಕಳೆದು ಹೋದ್ರೆ ವ್ಯರ್ಥ ಹೋಕೈತಿ ಅಂತ ಹೇಳ್ತಾರೆ. ಅದಕ್ಕೆ ನಿಜವನ್ನ ಅರ್ಥ ಆ ಮುಕ್ತಿ ಸುಖವನ್ನು ಹೊಂದ್ರಿ ಮನುಷ್ಯರೇ. ಯಾಕೆ ಮತ್ತ ಅವ್ರು ಹೇಳ್ತಾರ, ಇದು ಹಂಗ ಬಂದಿಲ್ಲ, ಈ ಶರೀರ ಹಂಗ ಬಂದಿಲ್ಲ. ಈ ಶರೀರ ಬರಬೇಕಾದ್ರೆ ಸಾಕಷ್ಟು ಜನ್ಮಗಳನ್ನ ಹಿಂದೆ ಬಿಟ್ಕೊಂತನ ಬಂದೇವ್. ಇಂಥ ಶರೀರಗಳು ಅನೇಕ ಹೋಗ್ಯಾವ, ಅದು ಲೆಕ್ಕ ಇಲ್ಲಷ್ಟು ಅಂತ ಹೇಳ್ತಾರ. ಅವ್ರ ಲೆಕ್ಕ ಇಡಾಕ ಆಗುದಿಲ್ಲ ಅಂತ. ಧರೆಯನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡಲು ಪರಮಾಣುಗಳೇನಿತು ಅನಿತು ದೇಹಗಳನ್ನ ಒಂದೊಂದು ಜೀವ ಬಸರೊಳು ತೊಟ್ಟು ಬಂದೆವು. ಒಂದೊಂದು ಜನ್ಮನ ಒಂದೊಂದು ಜೀವರಾಶಿಗಳಲ್ಲಿ ಕಳ್ಕೊಂತ ಬಂದೆವು. 84 ಲಕ್ಷ ಜೀವರಾಶಿಗಳಂದ್ರೆ ಎಷ್ಟು ಶರೀರಗಳು ಹೋಗಿದ್ದಾವು. ಇದಕ್ಕೆ ಸುಮ್ಮನೆ ಕಾಲ ಕಳಿಬೇಡ್ರಿಪ್ಪ. ಈ ಮನುಷ್ಯ ಜನ್ಮ ಬಂದದ್ದನ್ನ ವ್ಯರ್ಥ ಕಳಿಬೇಡ್ರಿ. ನಿಜವನ್ನ ಅರಿವು ಸಲುವಾಗಿದ್ದನ ಇದನ್ನ ಉಪಯೋಗ ಮಾಡ್ರಿ. ಹಿಂದ ಒಂದ್ ಕಡೆ ಹೇಳಿದ್ರು, ಆ ತಾಯಿ ಗರ್ಭದೊಳಗಿದ್ದ ನಾವು ಏನು ಶಬ್ದ ಮಾಡಿ ಬಂದೆವು ಅದರ ನೆನಪು ಮಾಡಿಕೊಂಡು ಈ ಶರೀರವನ್ನ ಉಪಯೋಗ ಮಾಡ್ಕೋರಿ. ನಮಗದು ಗೊತ್ತಿಲ್ಲ, ಹಂಗ ನಾವು ಕಳ್ಯಾಕತ್ಬಿಟ್ಟೆವು. ಮತ್ತೊಂದ್ ಜನ ಬಂದ, ಮತ್ತ ನಾವು ಹಿಂದಿಂದ ಯಾರಿಗ್ ಗೊತ್ತೈತು, ನಮಗ್ ಗೊತ್ತಿಲ್ಲ ಅಂತೇವು. ಹಿಂದ ನಾವ್ ಏನಾಗ್ಯಾವ ಅನ್ನೋದು ನಮಗ್ ಗೊತ್ತಿಲ್ಲ ಖರೆ. ಆದ್ರೆ ಇದನ್ನ ತಿಳಿದ ಮೇಲೆ ಗೊತ್ತಾಗುತ್ತೆ ಎಷ್ಟು ಜನ್ಮ ಹೊಂದ್ ಬಂದೇವು, ಬಿಟ್ಕೊಂತ ಬಂದೇವು ಅನ್ನೋದು. ಅದಕ್ಕೆ ಈಗ ತಿಳ್ಕೊರಿ ಅಂತ ಹೇಳ್ತಾರ. ಮತ್ತೆ ಹೇಳ್ತಾರ, ನಮಗ್ ಇನ್ನ ಬುದ್ಧಿ ಬಂದಿಲ್ಲ. ರೋಗ ರುಜೆ ಹಾನಿ ಹಳಿವು, ಹೌದಲ್ರಿ, ಬಡತನ ಯಾಚನೆ, ಈ ಅಷ್ಟು ಕಷ್ಟಗಳು ಬಂದ್ರು ಇನ್ನ ಬುದ್ಧಿ ಬರವಲ್ದು ಅಂತ ಹೇಳ್ತಾರ. ಅವಾಗಿನ ಪೂರ್ತಕ್ಕೆ ಸಾಕಪ್ಪ ಅಂತನ, ಹೌದಲ್ರಿ? ಅವಾಗಿನ ಪೂರ್ತಕ್ಕೆ ಈ ಮತ್ತಿಂತ ಕಷ್ಟ ಬರಬಾರ್ದ್ರಿ, ಸಾಕು ಹೋಗ್ಬಿಟ್ರೆ ಸಾಕು ಅಂತನ. ರೋಗ ಬಂದಾಗಂತನ, ಹಾನಿ ಆದಾಗಂತನ, ಇನ್ನೊಬ್ಬರನ್ನ ಕೇಳ್ಬೇಕಾರೆ ಇಂಥ ಜನ ಬರಬಾರ್ದ್ರಿಪ್ಪ, ಇನ್ನೊಬ್ಬರನ್ನ ಕೇಳುವಂತ ಜನ ಬರಬಾರ್ದು ಅಂತನ. ಆದ್ರೂ ಇನ್ನ ಬುದ್ಧಿ ಬರವಲ್ಲ ನಮಗೆ. ಮತ್ತ ಏನ್ ಮಾಡ್ತಾನ, ಅದು ಆವಾಗಿನ ಪೂರ್ತಕ್ಕೆ ಅದು ಗುಣ ಆಯ್ತಂದ್ರೆ ಮತ್ತೆ ಏನ್ ಮಾಡುದು, ಅದನ್ನ ಮಾಡುದು, ಹಿಂದ್ ಮಾಡಿದಂತ ಕೆಲ್ಸನ ಮುಂದುವರ್ಸುದು. ಇದನ್ ಮಾಡೋ ಹೊತ್ನಾಗೆ ಕಷ್ಟಗಳು ಬಂದಾವು, ರೋಗ ರುಜೆ
ಹಾನಿ ಹಳಿವು ಹೌದಲ್ರಿ, ವಿಷಯ ಚಿಂತೆ, ವಿರಹ, ಹೌದಲ್ರಿ, ದುಃಖ ಎಷ್ಟು ಬರ್ತೈತಿ, ಆದ್ರೂ ಕೂಡ ಇನ್ನ ನಮಗ್ ಬುದ್ಧಿನ ಬರುವಲ್ದು. ಅದಕ್ಕಾದ್ರೂ ಇನ್ನಾದ್ರೂ ಬುದ್ಧಿಯನ್ನ ಕಲ್ಕೋರಿ, ಬಿಡ್ರಿ ಅದನ್ನೆಲ್ಲ. ಸುಮ್ನ ಕಾಲ ಕಳತಿ ಇದಕ್ಕಾಗಿ ಕಾಲ ಕಳಿಬೇಡ್ರಿ. ನಿಮ್ಮ ಸ್ವರೂಪ ಚಿಂತನೆಗಾಗಿ ಸ್ವರೂಪದ ಕುರಿತಾದಂತ ವಿಚಾರ ಮಾಡ್ಕೊಂಡು ಸಲುವಾಗಿದ್ದನ ಈ ಜನ್ಮವನ್ನ ಮುಡುಪಾಗಿಟ್ರಿ ಅಂತ ಹೇಳ್ತಾರೆ. ಮತ್ ಇದನ್ನ ಮಾಡ್ಕೊಂತ ಹೋದ್ರೆ ಹೊಟ್ಟಿಗೆ ಬೇಕಲ್ರಿ ಅಂತಂದ್ರ, ಹೌದಲ್ರಿ, ಈ ಶರೀರ ಬದುಕಸಕ್ ಅದನ್ನೇನ್ ಬ್ಯಾಡ ಅಂದಿಲ್ಲ ಅವ್ರು ಮಾಡಾಕ. ಆದ್ರೆ ಅದನ್ನ ಅತಿ ಮಾಡ್ಬೇಡ್ರಿ. ಇದು ಊಟ ಮಾಡೋ ಸಲುವಾಗಿ ಬದುಕ್ಬೇಡ್ರಿ, ಬದುಕೋ ಸಲುವಾಗಿ ಊಟ ಮಾಡ್ರಿ. ಬದುಕೋ ಸಲುವಾಗಿ ಎಷ್ಟು ಬೇಕೋ ಅಷ್ಟನ್ನ ಮಾಡ್ರಿ. ಅದನ್ನ ಗಳಿಸೋ ಸಲುವಾಗಿದ್ದನ್ನ ಮಾಡಕ್ ಹೋಗ್ಬೇಡ್ರಿ, ಈ ಶರೀರವನ್ನ ಉಪಯೋಗ ಮಾಡ್ಬೇಡ್ರಿ. ಹೌದಲ್, ನಾವ್ ಏನ್ ಮಾಡಾಕತ್ತೇವು, ಈ ಶರೀರ ಬದುಕೋ ಸಲುವಾಗಿ ಮಾಡಾಕತ್ತಿಲ್ಲ ಅದನ್ನ, ಆ ವಿಷಯಗಳನ್ನ ಗಳಿಸೋ ಸಲುವಾಗಿದ್ದನ್ನ ಇದನ್ನ ಬಳಕೆ ಮಾಡ್ಕೊಳಕತ್ತೇವ. ಅದಕ್ಕೆ ಅವ್ರು ಸುಮ್ಮನೆ ಕಾಲ ಕಳಿಬೇಡ್ರಿ ಅಂತ ಹೇಳ್ತಾರೆ. ಅದಕ್ಕಾಗಿ ಕಾಲ ಕಳೆದ್ರ ವ್ಯರ್ಥ. ಹೌದಲ್, ಇನ್ನೊಬ್ಬರನ್ನ ಕೇಳೋದ್ರಾಗ ಎಷ್ಟು ದುಃಖ ಐತಿ, ಅವಾಗ ಅನಸ್ತೈತಿ ಖರೆ. ಆದ್ರೆ ಇನ್ನೊಮ್ಮೆ ಇಂಥ ಜನ್ಮ ಬರಬಾರ್ದ್ರಿ ಅಂತಾನ. ಆದ್ರೆ ಮತ್ತ ಮುಂದ ಅದನ್ನ ಮಾಡು. ಅದಕ್ಕೆ ಇದನ್ನೆಲ್ಲ ಬಿಡ್ರಿ ಅಂತ ಹೇಳ್ತಾರ. ಸುಮ್ಮನೆ ಕಾಲ ಕಳೆದ್ ಹೋದ್ರಿ ಅದಕ್ಕೆ ಬರ್ತೈತಿ. ಮತ್ತ ಮನುಷ್ಯ ಜನ್ಮ ಬರ್ತೈತಿ ಅನ್ನೋ ಗ್ಯಾರಂಟಿ ಐತೇನೋ, ಅದನ್ನರೇ ಗ್ಯಾರಂಟಿ ಮಾಡ್ಕೊರಿ ಅಂತ ಹೇಳ್ತಾರ. ಮುಂದ ಮನುಷ್ಯ ಜನ್ಮ ಬರುವಂಗಾರ ಮಾಡ್ಕೊರಿ. ಮುಕ್ತರಾಗ ನಿಜವನ್ನ ಅರಿಯಾಕ ಆಗ್ಲಿಲ್ಲ ಅಂದ್ರೂ ಕೂಡ ಮತ್ತ ಮನುಷ್ಯ ಜನ್ಮ ಬರೋಂಗಾರ ಮಾಡ್ಕೊರಿ ಅಂತ. ಅದಕ್ಕೆ ಏನ್ ಬೇಕಾಗೈತಿ, ನೀತಿ ಬೇಕಾಗೈತಿ. ಮನುಷ್ಯ ಜನ್ಮದ ಧರ್ಮ ಯಾವ ರೀತಿ ಇರಬೇಕು ಆ ಧರ್ಮದಂತೆ ನಡಿಬೇಕಾಗೈತಿ. ಹೌದಲ್, ಇಲ್ಲಿ ತಿಳುವಳಿಕೆ ಜನ್ಮ ಮತ್ತ ಇದನ್ನ ಹೆಂಗಾರ ಉಪಯೋಗ ಮಾಡ್ಕೊಂಡು ಹೋದಿವಿ ಅಂದ್ರ ಹೆಂಗ್ ಉಪಯೋಗ ಮಾಡ್ಕೊಂಡಿರ್ತೇವೆ ಅಂತಂತ ಜನ್ಮಗಳು ಮುಂದ್ ಬರ್ತಾವ. ಏನೇನ್ ಆಗ್ಬೇಕು ಅನ್ನೋದನ್ನ ಈಗ ನಿರ್ಧಾರ ಮಾಡ್ಕೊಂಡಾಗತ್ತೇವೆ. ಈಗ ನಾವು ಮಾಡುವಂತ ಕರ್ಮ ಮುಂದೆ ಏನ್ ಆಕೈತಿ ಅನ್ನೋದನ್ನ ನಿರ್ಧಾರ ಮಾಡ್ತೈತಿ. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಇಲ್ಲಿ ಈ ಜನ್ಮವನ್ನ ಉಪಯೋಗ ಮಾಡ್ಕೋಬೇಕು. ಇಲ್ಲ ಅಂದ್ರ ಮುಂದೆ ಏನಾಕೇವ ಅನ್ನೋದು ಗ್ಯಾರಂಟಿ ಇಲ್ಲ. ಯಾವ್ದಲ್ರಿ, ಹೆಂಗಾರ ವರ್ತನೆ ಮಾಡಿದೀವಿ ಅಂದ್ರ ಅಂತಂತ ಜನ್ಮಗಳು ಬಂದ್ ಕಾದ್ ಕುಂದಿರ್ತಾವ. ಈಗೇನೋ ಹಿಂದಿನ ಜನ್ಮದ ಪುಣ್ಯಕ್ಕನುಸಾರವಾಗಿ ಈ ಮನುಷ್ಯ ಜನ್ಮ ಬಂದೈತಿ. ಇದನ್ನ ಮನುಷ್ಯ ಜನ್ಮದಂತೆ ಮನುಷ್ಯನ ಯಾವ ರೀತಿ ಇರ್ಬೇಕು ಆ ರೀತಿಯಾಗಿ ನಡ್ಕೊಂಡ್ರೆ ಸರಿ. ಇಲ್ಲಾಂದ್ರೆ ಪಶು ಜನ್ಮ, ಕ್ರಿಮಿ ಜನ್ಮ. ಹೌದು, ಅದಕ್ಕೆ ಹೇಳಿದ್ರು ಅವ್ರು ಪಾಪಾನುಗುಣದಿಂದ. ಇಷ್ಟೆಲ್ಲಾ ಜನ್ಮರಾಶಿಗಳನ್ನು ನೋಡಾಕತ್ತೇವಲ್ಲ ನಾವು ಕಣ್ಣೆದುರಿಗೆ, ಅವೆಲ್ಲ ಹೆಂಗ ಬಂದಾವು ಅಂತಂದ್ರೆ ಪಾಪಾನುಗುಣದಿಂದನ ಬಂದವ. ಪಾಪ ಪುಣ್ಯಕ್ಕನುಸಾರವಾಗಿ ಅಂತಂತ ಜನ್ಮಗಳು ಬರ್ತಾವ. ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿ ಕೀಟ ಪತಂಗಾದಿಯಾಗಿ ಎಲ್ಲ 84 ಲಕ್ಷ ಜೀವರಾಶಿ ಒಳಗೆ ಈ ಭವಚಕ್ರದೊಳಗೆ ಬೀಳಾಕ ಯಾವ್ದು ಕಾರಣ ಅಂದ್ರೆ ಈ ಮನುಷ್ಯ ಜನ್ಮ ಮಾಡಿದಂತ ಕರ್ಮ. ಇಲ್ಲಿ ಮಾಡಿದ್ದ ಎಲ್ಲ ನಿರ್ಧಾರ ಆಕೈತಿ. ಹಿಂದಿನ ಜನ್ಮ ಬರೇ ಅವು ಪಶು ಪಕ್ಷಾದಿಗಳ ಜನ್ಮ ಏನೈತಿಲ್ಲ, ಮನುಷ್ಯ ವರ್ಗವನ್ನು ಬಿಟ್ಟು ಹಿಂದೆ 84 ಲಕ್ಷ ಜೀವರಾಶಿ ಒಳಗೆ ಮನುಷ್ಯ ಜನ್ಮವನ್ನು ಬಿಟ್ಟು ಉಳ್ಕಿದ ಜನ್ಮಗಳ ಈ ಮನುಷ್ಯ ಜನ್ಮದ ಮಾಡಿದಂತ ಕರ್ಮದ ಫಲವನ್ನ ಉಣ್ಣಾಕ್ ಬಂದವ ಅಷ್ಟವು. ಆದ್ರೆ ಇಲ್ಲಿ ಮನುಷ್ಯ ಜನ್ಮ ಹಂಗಲ್ಲ. ಇದು ಇಲ್ಲಿ ಮಾಡಿದಂತ ಕರ್ಮ ಫಲ ಅದ ನಿರ್ಧಾರ ಮಾಡ್ತೈತಿ ಏನಾಗ್ಬೇಕು ಅನ್ನೋದು. ಅದಕ್ಕೆ ಇಲ್ಲಿ ಬಹಳ ಎಚ್ಚರಿಕೆಯಿಂದ ನಡೀರಿ ಅಂತ ಹೇಳಿ. ಸುಮ್ನ ಕಾಲ ಕಳೆದು ಹೋದ್ರಿ ಅದಕ್ಕೆ ಬರ್ತೈತಿ. ಮುಂದೆ ಇಂತ ವಿಚಾರ ಮಾಡ್ತಕ್ಕಂತ ಜನ್ಮಗಳು ಬರುದಿಲ್ಲ. ಅದಕ್ಕೆ ಬಂದೈತಿ, ಬಂದದ್ದನ್ನ ಸರಿಯಾಗಿ ಉಪಯೋಗ ಮಾಡ್ರಿ. ಎಂತ ಮಾನವ ಜನ್ಮ ಏನ್ ಕೊಟ್ಟಿದ್ರು ಸಿಗ್ಲಿರ್ತಕ್ಕ. ಹೌದಲ್ರಿ, ಏನ್ ಕೊಟ್ರ ಸಿಗ್ತೈತ್ರಿ ಅದು? ಸಿಗುದಿಲ್ಲ. ಅದಕ್ಕೆ ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ, ಧರ್ಮದಂತೆ ನಡಿಬೇಕು ಅಂತ. ಹೌದಲ್ರಿ, ಧರ್ಮ ನೀತಿಯುತವಾದಂತ ಜೀವನ ಕಾಯ ವಾಚ ಮನಸ್ಸ ಇದ ತಪಸ್ಸು ಅಂತ. ತಪಸ್ಸು ಎಲ್ಲಿ ಹೋಗಿ ಮಾಡ್ಬೇಕಾಗಿಲ್ಲ. ಇಲ್ಲೇ ನಮ್ಮ ವರ್ಗದವ್ರು ಕೂಡ ನಾವು ಹೆಂಗೆ ನಡ್ಕೋಬೇಕು ಅನ್ನೋದನ್ನು ಸರಿಯಾಗಿ ನಡ್ಕೋಬೇಕು. ಇಲ್ಲಿ ಮೋಸ ವಂಚನೆ ಸುಲಿಗೆ ಕೊಲೆ ಇವನ್ನೆಲ್ಲ ಮಾಡೋದ್ರಿಂದ ಏನ್ ಮುಂದೆ
ಅಂತ ಜನ್ಮಗಳು ಬರ್ತಾವೆ. ಅದಕ್ಕೆ ಇಲ್ಲಿ ಏನೋ ದೋಷ ಆಗಲಾರ್ದಂಗ ಆಚರಣೆ ಇರಬೇಕು. ಅಂದ್ರೆ ಮಾತ್ರ ಮನುಷ್ಯ ಜನ್ಮದ ಒಂದು ಲಾಭವನ್ನು ಮಾಡ್ಕೊಳಕ್ ಸಾಧ್ಯ. ಈ ಮೊದ್ಲೇಕ್ ಈ ಶರೀರದಲ್ಲ ಸಫಲತೆ ಮಾಡ್ಕೋಬೇಕಾಯ್ತು. ಈ ಶರೀರ ಪಡೆದ್ ಬಂದೇವಲ್ಲ, ಇದ್ರ ಋಣ ತೀರಿಸುವುದಂದ್ರೆ ಹೆಂಗಂತಂದ್ರ ಇನ್ನೊಬ್ಬರಿಗೆ ಹಿತ ಆಗುವಂತ ಒಂದು ಆಚರಣೆ ಇರ್ಬೇಕು. ಕೆಡುವ ಕಾಯದ ಸಫಲತೆ ಎದ್ರೊಳಗೈತಿ ಅಂದ್ರೆ ಪರಹಿತದ್ರೊಳಗೈತಿ. ಆ ಪರಹಿತದ್ರೊಳಗೆ ನನಗ್ ಹಿತ ಆಗುವಂತ ಒಂದು ಆಚರಣೆ ಇರ್ಬೇಕು. ಹೌದಲ್ಲ? ಅದು ಪರಹಿತವನ್ನು ಮಾಡಾಕತ್ರ ನನಗ್ ಹಿತ ಆಗೇ ಆಕೈತಿ. ನಾವು ನನಗ್ ಹಿತ ಆಗಲಿ ಅಂತ ಮೊದ್ಲೇಕ್ ಮಾಡ್ಕೊಂತೇವ, ಅದು ಇನ್ನೊಬ್ರಿಗೆ ಏನಾಗಿರ್ತೈತಿ, ಅಹಿತ ಆಗಿರ್ತೈತಿ. ಸ್ವಾರ್ಥವನ್ನ ಇಟ್ಕೊಂಡು ಏನ್ ಮಾಡ್ತೇವಲ್ಲ ಅದೆಲ್ಲ ಇನ್ನೊಬ್ಬರಿಗೆ ಅಹಿತ ಆಗುತ್ತೆ. ಸ್ವಾರ್ಥವನ್ನು ಬದಿಗಿಟ್ಟು ನಾವು ಮಾಡಿದ್ವಿ ಅಂದ್ರೆ ನಮಗ ಮೊದ್ಲೇಕ್ ಹಿತ ಆಗಿರ್ತದೆ, ಅವ್ರಿಗೂ ಹಿತ ಆಗುತ್ತೆ. ಅಲ್ಲಿ ಭೇದ ಹೋಗ್ಬಿಡ್ತ. ಇದ್ರ ಉಪಯೋಗ ಮಾಡ್ಕೊಂತ ಹೋದಿವಿ ಅಂದ್ರೆ ಮನುಷ್ಯ ಜನ್ಮದ ಒಂದು ಲಾಭವನ್ನು ಮಾಡ್ಕೊಳಕ್ ಸಾಧ್ಯ ಐತಿ. ಅದ ಇಲ್ಲ ಅಂದ್ರೆ ಮೊದಲೇ ನೀತಿನ ಇಲ್ಲ ಅಂದ್ರೆ ಈ ಜನ್ಮದ ಲಾಭವನ್ನು ಮಾಡ್ಕೊಳಕ್ ಆಗೋದಿಲ್ಲ. ಅದಕ್ಕೆ ತಳಾದಿ ನೀತಿ ಅನ್ನೋದು ವೇದಾಂತಕ್ಕೆ ತಳಾದಿ ಅಂತ. ಇದು ಭದ್ರ ಬುನಾದಿ. ಇದು ಇದ್ರ ಮುಂದಿನ ಸ್ವರೂಪದ ಅನುಭವವನ್ನು ಮಾಡ್ಕೊಳಕ್ ಸಾಧ್ಯತೆ. ಇದೇ ಇಲ್ಲ ಅಂದ್ರೆ ಅಂತಃಕರಣನ ಮಲಿನತ್ವ ಇತ್ತಂದ್ರೆ ಅದನ್ನ ಮಾಡ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಅವರು ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೋಬೇಕಂದ್ರೆ ನಿಮ್ಮ ನಿಜವನ್ನ ಅರಿರಿ. ನಿಮ್ಮ ನಿಜವನ್ನ ಅರದಾಗ ಇದರ ಸಾರ್ಥಕತೆ ಆಗತ್ತೆ. ಇಲ್ಲ ಸುಮ್ನ ಕಾಲ ಕಳೆದ ಹಂಗೆ 84 ಲಕ್ಷ ಜೀವರಾಶಿ ಒಳಗೆ ಏನ್ ಹೆಂಗ್ ಹುಟ್ಟಿಟ್ಟ ಸತ್ ಹೊಕ್ಕವಲ್ಲ, ನಮ್ಮ ಕಣ್ಣಿದ್ರಿಗೆ ನೋಡ್ತೇವಲ್ಲ, ಹಂಗ ಇದು ಒಂದು ಜನ್ಮ ಹೋಗ್ಬಿಡುದು. ಅದಕ್ಕೆ ಸುಮ್ನ ಕಾಲ ಕಳಿಬೇಡ್ರಿ. ನಾವು ಇದನ್ನ ಬದುಕಸಾಕ ಇದನ್ನ ಉಪಯೋಗ ಮಾಡಿಕೊಂಡು ವಿಷಯಗಳ ಸುಖವನ್ನು ಅನುಭವಿಸಕ್ ಎಷ್ಟು ಕಷ್ಟ ಪಡಾಕತ್ತೇವು. ಹೌದಲ್? ಅವು ಇತರ ಜನ್ಮಗಳಲ್ಲಿ ಇಷ್ಟೊಂದು ಇದ್ದಿದ್ದಿಲ್ಲ, ಇಷ್ಟು ಕಷ್ಟಪಟ್ಟಿಲ್ರಿ. ಅಲ್ಲಿ ಆಹಾರಕ್ಕಾಗಿ ಇಷ್ಟು ಕಷ್ಟಪಟ್ಟಿಲ್ಲ. ನಾವು ಎಷ್ಟು ಕಷ್ಟ ಪಡಾಕತ್ತೇವೆ. ಭಯ ನಮಗೆ ಎಷ್ಟೈತಿ. ಅವಕ್ಕದವನು ಇವು ಆಹಾರ ನಿದ್ರೆ ನೋಡ್ರಿ. ನಾವು ನಿದ್ರೆ ಅನ್ನೋ ಉಲ್ಲಂಘನೆ ಮಾಡಿಕೊಂಡು ಬರೇ ಲೌಕಿಕ ವಿಷಯ ಸುಖಕ್ಕಾಗಿನ ಆ ನಿದ್ರಾ ಅವಸ್ಥೆಯನ್ನು ಉಲ್ಲಂಘನೆ ಮಾಡ್ಕೊಂಡ್ಬಿಟ್ಟೇವೆ. ನಿದ್ರೆ ಹತ್ತುದಿಲ್ಲ ನಾವು. ಯಾಕಂದ್ರೆ ವಿಷಯದ ತಾಕಲಾಟ ಒಳಗೆ ಬಹಳ ಐತಿ. ಭಯ ನಮಗ್ ಎಷ್ಟು ಕಾಡ್ತೈತ್ರಿ. ಹೌದಲ್? ಸಾಮಾನ್ಯವಾಗಿ ಅವಕ್ಕೆ ಇಷ್ಟೊಂದು ಭಯ ಇಲ್ಲ. ಬಲಿಷ್ಠ ಪ್ರಾಣಿಗಳಿಗೆ, ಅವಕ್ಕಿನ್ನ ಬಲಿಷ್ಠ ಪ್ರಾಣಿಗಳ ಬಗ್ಗೆ ಅಷ್ಟ ಭಯ ಐತಿ. ಆದ್ರೆ ನಮಗ ಒಂದ್ ಸಣ್ಣ ಇರಿಬಿ ಕಂಡ್ರು ಹೆದರ್ತೇವ್ ನಾವು. ಅವು ಇರಿಬಿ ನಮ್ಮ ಮೈ ಮೇಲೆ ಹರಿದಾಡ್ತ, ನಮಗ್ ಭಯ ಬೀಳುದಿಲ್ಲ ಅವು. ಹೌದಲ್? ಅದ್ ಮೈ ಮೇಲೆ ಐತೆ ಅಂದ್ರೆ ನಮಗ್ ಭಯ ಚಾಲು. ಅವಕ್ ಇಷ್ಟು ಭಯ ಇಲ್ಲ, ನಮಗ್ ಎಷ್ಟು ಭಯ ಐತಿ. ಮತ್ ಈ ಭಯ ಅಲ್ಲ, ಪ್ರಾಣಿಗಳ ಭಯ ಅಲ್ಲ, ಪ್ರಾಣಿಗಳು ಏನ್ ಮಾಡ್ತಾವ ಅನ್ನೋ ಭಯ ಅಲ್ಲ, ಮತ್ತ ನಾವು ಕಾಣದ ದೇವರ ಭಯವನ್ನು ಹುಟ್ಟಿಸ್ಕೊಂಡಿವಿ. ನಾವ ಕಲ್ಪನೆ ಮಾಡ್ಕೊಂಡಿದ್ದದು. ಹೌದಲ್ರಿ? ಅದಕ್ಕೆ ಈ ಭಯ ಮತ್ತು ಮೈಥುನದ ಧರ್ಮವನ್ನ ನಾವು ಸರಿಯಾಗಿ ಪಾಲನೆ ಮಾಡಿಲ್ಲ. ಅವ ನಿಸರ್ಗಕ್ಕೆ ಅನುಸಾರವಾಗಿ, ಋತುಗಳಿಗೆ ಅನುಸಾರವಾಗಿ ಅವಾಗ ಏನ್ ಮಾಡ್ಬೇಕು ಅದನ್ನಷ್ಟ ಮಾಡ್ತಾವ. ನಾವು ಹಂಗಲ್ಲ. ಇದಕ್ಕೆಲ್ಲ ಕಾರಣ ನಂದು ನಾನು ಅಂತ ಹಿಡ್ಕೊಂಡು ಕುಂತಿದ್ದ ಕಾರಣ. ಈ ನಂದು ನಾನು ಹೋಗುತ್ತಾನು ಅದನ್ನ ನನ್ನ ಸ್ವರೂಪದ ಚಿಂತನೆಯನ್ನು ಮಾಡಕ್ಕಾಗುದಿಲ್ಲ. ಇದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕುಂತ್ಬಿಟ್ಟವ್ರಿ. ಅವಕ್ಕೆ ಯಾವ ಗಟ್ಟಿಯಾಗಿ ಹಿಡ್ಕೊಂಡು ಇದು ಹಾಳಾತ ಮತ್ತೊಂದ್ ಕಡೆ ಹೋಗ್ತಾವ. ಹೌದಲ್? ಇದು ಕೆಡ್ತ ಮತ್ತೊಂದ್ ಕಟ್ತಾವ, ಮನಿ ಕೆಡ್ತಿ ಮತ್ತೊಂದ್ ಕಟ್ತಾವ. ಹೌದಲ್? ನಮಗ್ ಹಂಗೆಲ್ಲ. ಇದು ನಂದು ಅಂತ ಹಿಡ್ಕೊಂಡ್ ಕುಂತೇವ್, ಇಲ್ಲೇ ಇರಬೇಕು ಅಂತ ಹಿಡ್ಕೊಂಡ್ ಕುಂತೇವ್. ಅದಕ್ಕೆ ಎಷ್ಟು ಕಷ್ಟ ಪಡಾಕತ್ತೇವ್. ಅದಕ್ಕೆ ಅವ್ರು ಹೇಳ್ತಾರ, ಸುಮ್ನ ಕಾಲ ಕಳೆದವ್ರು ಎದಕ್ ಬಂತಪ್ಪ? ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೊಳೋದು ಯಾವಾಗ ಬಂದೈತಿದು. ಇದನ್ನ ಉಪಯೋಗ ಮಾಡ್ಕೋರಿ. ಮನುಷ್ಯ ಬರೀ ಆಹಾರ ನಿದ್ರಾ ಮೈಥುನಕ್ಕಾಗಿ ಇದನ್ನ ಉಪಯೋಗ ಮಾಡ್ಕೊಂಡ್ರೆ ವ್ಯರ್ಥ ಅಂತ ಅವ್ರು ಕಳಕಳಿಯಿಂದ ನಮಗ್ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳಿದ್ದನ್ನು ನಾವು ವಿಚಾರ ಮಾಡ್ಬೇಕಾಗಿ. ಬರೇ ಇದನ್ನ ಮಾಡ್ಕೊಂತ ಹೋದ್ರೆ
ಮತ್ ಏನ್ ಮಾಡೋದು? ಹೌದಲ್? ನಾವು ನೋಡ್ರಿ ಇಷ್ಟೆಲ್ಲ ಆ ರೋಗವನ್ನ ಕಳ್ಕೋಬೇಕಂತ ಎಷ್ಟೆಷ್ಟೋ ಔಷಧಗಳನ್ನ ಕಂಡು ಹಿಡಿತೇವು, ದವಾಖಾನೆಗಳನ್ನ ಮಾಡ್ಕೊಂಡಿವ್, ಆದ್ರೂ ಕೂಡ ರೋಗ ಬರೋದ್ ಬಿಟ್ಟೈತೇನ? ಹೌದಲ್? ಹಾನಿ ಆಗಬಾರ್ದಂತನ ಎಲ್ಲಾ ಮಾಡಿರ್ತೇವೆ, ಕರೆ ಎಲ್ಲಾ ಇದನ್ ಮಾಡಿರ್ತೇವೆ, ಆದ್ರ ಹಾನಿ ಆಗೋದ್ ಬಿಡ್ತೈತೇನ? ಅದು ಪ್ರಾರಬ್ಧಕ್ಕೆ ಅನುಸಾರವಾಗಿ ಯಾವಾಗ ಏನ್ ಬರ್ಬೇಕು, ಹೆಂಗ್ ನಡಿಬೇಕು ಅನ್ನೋದು ಅದ ಪ್ರಾರಬ್ಧ ಅನ್ನೋದು ನಿರ್ಧಾರ ಮಾಡ್ತೈತಿ. ಯಾಕಂದ್ರ ಅದು ಹಿಂದಿನ ಜನ್ಮದ ನಮ್ಮ ಕರ್ಮದ ಫಲ ಅದು ಉಣ್ಣಬೇಕಾಗೈತಿ. ಅದನ್ನ ನಾವು ಎಷ್ಟು ಕಷ್ಟಪಟ್ರು ಅದೇನು ಹೌದಲ್ಲ? ಪ್ರಾರಬ್ಧಕ್ಕೆ ಅನುಸಾರವಾಗಿ ಬಂದಂತ ರೋಗಗಳಿಗೆ ಯಾವುದೇ ಔಷಧಿ ಪರಿಣಾಮ ಬೀರಲ್ಲ ಅದು. ಹೌದಲ್ಲ? ಪ್ರಾರಬ್ಧಕ್ಕೆ ಅನುಸಾರ ಆಗಿ ಅದನ್ನ ಉಣ್ಣಬೇಕಾಗೈತಿ. ಏನು ಉಳ್ಕಿದ್ದೇನ ಇದಕ್ ಮೂರು ಭೂತಗಳಿಂದ ಏನ್ ರೋಗಗಳು ಬರ್ತಾವಲ್ಲ ಅವಕ್ಕೇನೋ ಔಷಧಿಗಳನ್ನ ಕೊಟ್ಟು ನಿವಾರಣೆ ಮಾಡ್ಕೋಬಹುದು. ಅದ್ರ ಪ್ರಾರಬ್ಧಕ್ಕೆ ಅನುಸಾರವಾಗಿ ಬಂದಂತ ರೋಗಗಳಿಗೆ ಯಾವ ಔಷಧಿನೂ ನಾಟೋದಿಲ್ಲ. ಅದಕ್ಕೆ ಅದರ ಬಾಧೆಯನ್ನ ತಾಳ್ಕೋಬೇಕಂದ್ರೆ ನಾವು ಸ್ವರೂಪ ಚಿಂತನೆಯಲ್ಲಿ ತೊಡೋದು. ಅಂದ್ರೆ ಅದು ಬಾಧೆ ನಿವಾರಣೆ ಆಕೈತಿ ಅಷ್ಟೇ, ತಾಳ್ಕೊಳ್ಳುವಂತ ಸಾಮರ್ಥ್ಯ ಬೆಳಿತೈತಿ, ಆದ್ರ ದೂರ ಆಗುದಿಲ್ಲ. ಹೌದಲ್ಲ? ಆ ರೋಗ ದೂರ ಆಗೋದಿಲ್ಲ, ಗುಣ ಆಗೋದಿಲ್ಲ, ಆದ್ರ ಅದನ್ನ ತಾಳ್ಕೊಳ್ಳುವಂತ ಸಾಮರ್ಥ್ಯ ಬೆಳಿತೈತಿ. ನನಗ್ ಬಂದಿಲ್ಲಪ್ಪ, ಅದು ಶರೀರಕ್ಕೆ ಬಂದೈತಿ, ಶರೀರ ಉಣ್ಣಾಕತೈತಿ ಅಂತ ಒಂದು ತಾಳ್ಮೆ ಗುಣ ಬರ್ತೈತಿ. ಅದಕ್ಕೆ ಸ್ವರೂಪ ಚಿಂತನೆಯಲ್ಲಿ ತೊಡಗು. ನಾನು ಅಲ್ಲದಕ್ಕೆ ಅದೆಲ್ಲ ಬರೋದು, ನನಗೇನು ಆಗೇ ಇಲ್ಲ ಅನ್ನುವಂತ ತಾಳ್ಮೆ ಗುಣ ಬೆಳಿತೈತಿ. ನಮಗ್ ಬುದ್ಧಿನ ಬಂದಿಲ್ಲ, ರೋಗ ಬರ್ತೈತಿ, ಬುದ್ಧಿ ಬಂದಿಲ್ಲ. ಹೌದಲ್? ಹಾನಿ ಆಕೈತಿ, ಆದ್ರೂ ಬುದ್ಧಿ ಬಂದಿಲ್ಲ. ಇನ್ನೊಬ್ಬರನ್ನ ಕೇಳೋ ಹೊತ್ನ್ಯಾಗ ಬಂದಿಲ್ಲ. ವಿರಾತ ಆಗಲಿ ಹೊಕ್ಕವು, ಆದ್ರೂ ಬುದ್ಧಿ ಬಂದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಇದನ್ನೆಲ್ಲ ಬಹಳ ಹಚ್ಕೋಬೇಡ. ಬಾಳ್ ಹಚ್ಕೊಳೋದ್ರಿಂದ ನಿನ್ನ ಸ್ವರೂಪ ಚಿಂತನೆಯನ್ನು ಮಾಡಕ್ಕಾಗಲ್ಲ, ನಿಜವನ್ನ ಅರಿಯಕ್ಕಾಗುವಂದ. ಅದನ್ನ ಅಷ್ಟರ ಪೂರ್ತಿ ಕಚ್ಚುವ, ಅವಾಗ ನಿಜವನ್ನ ಅರಿಯಕ್ ಸಾಧ್ಯ ಐತಿ ಅಂತ ಅದನ್ನ ಹೇಳ್ತಾರೆ. ನಿನ್ನ ನಿಜವನ್ನ ಅರದ ಮುಕ್ತಿಯನ್ನ ಒಂದು, ಮುಕ್ತಿ ಸುಖವನ್ನ ಒಂದು. ಮುಕ್ತಿ ಸುಖ ಅಂದ್ರೆ ಅತ್ಯಂತ ದುಃಖ ನಿವೃತ್ತಿ, ದುಃಖ ಇಲ್ಲದಾರುವಂತ ಸ್ಥಿತಿ. ಅದನ್ನು ಹೊಂದಾಕ ನಿನ್ನ ನಿಜವನ್ನ ಅರಿ. ನೀನ್ ಅನ್ನೋದು ಯಾವ್ದು, ನೀನ್ ಅಲ್ಲದ್ ಯಾವ್ದು ಅನ್ನೋದನ್ನ ವಿಚಾರ ಮಾಡು. ಸತ್ಯ ಯಾವ್ದು, ಅಸತ್ಯ ಯಾವ್ದು, ನಿತ್ಯ ಯಾವ್ದೈತಿ, ಅನಿತ್ಯ ಯಾವ್ದೈತಿ ಅನ್ನೋದನ್ನ ವಿಚಾರ ಮಾಡ್ತಾ ಹೋದಾಗ ಅನಿತ್ಯದ ಮೇಲಿನ ಮಮಕಾರ ದೂರ ಆಕೈತಿ, ನಿತ್ಯದ ಮೇಲಿನ ಮಮಕಾರ ಬೆಳಿತೈತಿ. ಅವಾಗ ಅಲ್ಲಿ ನಿತ್ಯವಾದ ಯಾವ್ದೈತಿ ಅದು ದುಃಖ ಕೊಡುದಿಲ್ಲ. ಅನಿತ್ಯವಾದಂಥದ್ದು ನಮಗ್ ದುಃಖ ಕೊಡ್ತೈತಿ. ಈ ತೋರಿಕೆ ಅವಸ್ಥೆಯನ್ನು ಅವಲಂಬನೆ ಆಗ್ಯಾವಂತನ ದುಃಖ ಐತಿ. ಇದು ನಿತ್ಯ ಇಲ್ಲ, ಅನಿತ್ಯ ಐತಿ. ಒಂದ್ ಅವಸ್ಥೆ ಒಳಗ ಐತಿ ಇದು ಮಾತ್ರ. ಎಚ್ಚರಿಕೆ ಅವಸ್ಥೆ ಒಳಗ ಐತಿ, ನಿದ್ರೆ ಒಳಗ ಇದು ಇಲ್ಲ ಅಂತನ ಅಲ್ಲಿ ಆರಾಮದೇವು. ಇದ್ರ ಮ್ಯಾಲಿನ ಮಮಕಾರವನ್ನು ಕಳ್ಕೊಂಡೇವಂತನ ಆರಾಮದೇವು. ಅದನ್ನ ಶಾಶ್ವತವಾಗಿ ಆ ಮಮಕಾರವನ್ನ ಕಳ್ಕೊಂಡೆ ಅಂದ್ರೆ ನೀ ಮುಕ್ತನ ಅದಿ ಅಂತ. ಅದನ್ನ ನಾವು ಹೊಂದ್ಬೇಕಾಗೈತಿ, ನಿಜವನ್ನ ಅರಿಬೇಕಾಗೈತಿ. ಅಂದ್ರೆ ಮಾತ್ರ ಮನುಷ್ಯ ಜನ್ಮದ ಸಾರ್ಥಕತೆ. ಆ ಶಂಭುಲಿಂಗನ ನಾವು ಹೊಲಸು ಹೋಗ್ಬೇಕಾಗೈತಿ. ಹೌದಲ್ಲ? ಹಲವು ದುಃಖಗಳನ್ನ ಅನವರತ ಬಿಟ್ಟು ಬಿಡೋದ. ಒಂದಿಲ್ಲ ಒಂದು ತಪ್ಪು, ಒಂದ್ ಶುದ್ಧ ಮಾಡ್ಕೊಂಡಿವ ಅಂದ್ರೆ ಮತ್ತೊಂದ್ ಚಲೋ ಆಗಿರ್ತದೆ. ಅನವರ್ತ ಅಂದ್ರೆ ಬಿಟ್ಟು ಬಿಡದ ಅನುಭವಿಸ್ತೇವ, ಆದ್ರೂ ಬುದ್ಧಿ ಬರುವಲ್ಲ. ಹೌದಲ್? ಒಂದ್ ನೀಟ ಮಾಡ್ರೊಳಗ ಮತ್ತೊಂದು ಬಂದ ಬಿಟ್ಟಿರ್ತೈತಿ. ಅದಕ್ಕೆ ಮಾಯಾ ಅಂತ ಕರೆದು. ಹೌದಲ್? ಒಂದ್ ಶುದ್ಧ ಮಾಡ್ದಂಗ ಅನ್ಕತಿ, ಮತ್ತೆ ಸ್ಪಷ್ಟ ಆಗಿರ್ತೈತಿ. ಬಿಡುದಿಲ್ರಿ. ಅನವರ್ತ ಬಿಟ್ಟು ಬಿಡದ ಅನುಭವಿಸಿದ್ರು ಕೂಡ ನಮಗಿನ್ನ ಬುದ್ಧಿ ಬರುವಲ್ಲ. ದವಾಖಾನಿ ತೋರಿಸ್ಕೊಂಡು ಇನ್ನೇನ್ ಆರಾಮ ಆದ್ರ ಅಂದ್ರೊಳಗ ಮತ್ತೊಂದು ಬಂದ ಬಿಟ್ಟಿರ್ತದೆ. ಬರೇ ದವಾಖಾನಿನ ತಪ್ಪಲ್ರಿ ಮನ್ಯಾಗ. ಹೌದಲ್? ಅನವರ್ತ ಅನುಭವಿಸಿದ್ರು ಕೂಡ ಇದು ಕಷ್ಟ ಅನ್ನೋದು ದೂರ ಆಗುದಿಲ್ಲ. ಇದು ಪ್ರಾರಬ್ಧಕ್ಕೆ ಅನುಸಾರವಾಗಿ ಬರೋದ ಬಿಡುದಿಲ್ಲ. ಆದ್ರೆ ಅದನ್ನ ತಾಳ್ಕೊಳ್ಳುವಂತ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕಾಗಿ, ಅದಕ್ಕೆ ನಿರಂತರವಾಗಿ ನನ್ನ ಸ್ವರೂಪ ಚಿಂತನೆಯಲ್ಲಿ ತೊಡಗಬೇಕಾಗಿ. ಅದಕ್ಕೆ ನಿಜವನ್ನ ಅರಿರಿ, ಅರದ ಆ ಮುಕ್ತಿ ಸುಖವನ್ನು
ಹೌದಲ್ರಿ ಎಷ್ಟು ದುಃಖಗಳನ್ನ ಅನುಭವಿಸ್ತೇವೆ. ಒಂದು ಹೋದ್ರ ಚಿಂತೆ, ಬಂದ್ರ ಚಿಂತೆ. ಹೌದಲ್ರಿ, ಒಂದಿಲ್ಲ ಒಂದು ಚಿಂತೆ ಒಳಗೆ ಹೋಗ್ಬಿಡ್ತೈತಿ ಇದು. ಹೌದಲ್ರಿ, ಬಾಳ ಮಳೆಗಳಾಗಿ ಬೆಳೆಗಳು ಬಂದ್ರು ಒಂದು ಹೌದಲ್ರಿ, ಬೆಳೆ ಧಾರಣೆ ಇಳದೈತ್ರಿ ಅನ್ನೋದು. ಮಳೆ ಆಗ್ಲಿಲ್ಲ ಅಂದ್ರ ಬೆಳೆ ಕಡಿಮೆ ಆತಂದ್ರ ಬೆಳೆನ ಬರ್ಲಿಲ್ರಿ. ಹೌದಲ್ರಿ, ಒಂದಿಲ್ಲ ಒಂದು ಚಿಂತೆ ಒಳಗೆ ಹಂಗ ಇವೆಲ್ಲ ಅದೆಲ್ಲ ಸರಿ ಇತ್ತಂದ್ರ ಆ ಶರೀರದ ಆರೋಗ್ಯ ಕೆಡ್ತೈತಿ. ಇದೆಲ್ಲ ಶರೀರದ ಸರಿ ಇತ್ತಂದ್ರ ಮತ್ತ ಮನೆಯನ್ನಾರ್ದು ಏನಾರ ಆಕೈತಿ. ಅಂದ್ರ ಇದು ಒಂದು ಸರಮಾಲೆ ಅಂತ, ದುಃಖದ ಸರಮಾಲೆಯನ್ನ ಪೋಣಿಸ್ಕೊಂಡ್ ಬಂದ್ಬಿಟ್ಟೇವ್ ನಾವು. ಅದನ್ನ ತಾಳ್ಕೊಳುವಂತ ಗುಣವನ್ನು ತಾಳ್ಮೆ ಗುಣವನ್ನು ಬೆಳೆಸುವುದು. ಅದು ಹಂಗ ಬರುದಿಲ್ಲ. ಈ ವಿಚಾರವನ್ನ ಕೇಳ್ತಾ ಕೇಳ್ತಾ ಹೋದ ತಾಳ್ಮೆ ಬರ್ತೈತಿ, ಸಹಿಸ್ಕೊಳ್ಳುವಂತ ಸಹನ ಶಕ್ತಿ ಬರ್ತೈತಿ. ಅದಕ್ಕೆ ನಿಜವನ್ನ ಅರಿರಿ, ನಿಜದ ಕಡೆ ಲಕ್ಷ್ಯ ಕೊಡ್ರಿ. ಸುಳ್ಳಿನ ಕಡೆ ನಾವು ಲಕ್ಷ್ಯ ಕೊಟ್ಟೇವಂತನ ನಮಗ್ ದುಃಖ ಆಗತೈತಿ. ನಿಜದ ಕಡೆ ಲಕ್ಷ್ಯ ಕೊಟ್ಟಾಗ ಆರಾಮ್ ಇರ್ತೇವೆ. ಹೌದಲ್, ಸುಳ್ಳನ ಕಡೆನ ಕೊಟ್ಟೇವ್ ನಾವು, ಅದಕ್ಕೆ ನಮಗ್ ದುಃಖ ಆಕೈತಿ. ಅದು ಹಿಂಗ ಇದ್ದಂಗ ಅನಸ್ತೈತಿ, ಸತ್ಯ ಅನಸ್ತೈತಿ. ಒಮ್ಮೆ ಮತ್ತೆ ಏನಾಗಿರ್ತೈತಿ, ಸೊಟ್ಟಾಗಿರ್ತೈತಿ. ಅದಕ್ಕೆ ಅನವರ್ಥ ಅನುಭವಿಸ್ತೇವೆ. ಹಲವು ದುಃಖಗಳನ್ನ ಅನವರ್ಥ ಅನುಭವಿಸುವ ನಿನಗೆ ಇನ್ನ ಬುದ್ಧಿ ಬರುವಲ್ಲಲ್ಲ ಮನುಷ್ಯ ಅಂತ. ಅವ್ರು ನಮಗ್ ಕಳಕಳಿಯಿಂದ ಕೇಳ್ತಾರ, ಅವ್ರು ಎಚ್ಚರಿಕೆ ಕೊಡ್ತಾರ. ಈ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೊರಿ. ಹೌದಲ್ರಿ, ಎಷ್ಟು ಕಷ್ಟ ಪಡ್ತೀರಪ್ಪ ನೀವು. ಇದ್ರೊಳಗೆ ಏನೈತಿ ಅಂತ ಅವ್ರು ವಿಚಾರ ಮಾಡಿ ತಾವು ಕಂಡ್ಕೊಂಡಂತ ಸತ್ಯದ ಅನುಭವನ್ನ ನಮ್ಮ ಎದುರಿಗೆ ಬಿಚ್ಚಿಟ್ರು. ಇಲ್ಲ ಹೌದಲ್ರಿ, ಇಲ್ಲಾಂದ್ರ ನಾವು ಅವ್ರು ಹೇಳಿಲ್ಲ ಅಂದ್ರೆ ನಮಗೆ ಏನು ಗೊತ್ತಾಕಿದ್ವಿ. ಹಂಗೆ ಹೋಗಿದ್ವಿ ನಾವು. ಎಲ್ಲ ಅನುಭವಗಳ ಶೋಧ ಮಾಡಿ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೊಂಡ ಸಲುವಾಗಿ ತಮ್ಮ ಅನುಭವವನ್ನ ನಮ್ಮ ಎದುರಿಗೆ ಇಟ್ಟಾರ. ಆ ಅನುಭವನ ನಾವು ನಮಗೆ ಹಚ್ಕೊಂಡಿವಂದ್ರೆ ಅದಕ್ಕೆ ಖಾತ್ರಿ ಆಗುತ್ತೆ. ಹೌದಲ್ಪ, ಎಷ್ಟು ಕಷ್ಟಗಳದಾವು. ಇಷ್ಟು ಕಷ್ಟ ಪಡೋದಿಲ್ಲ ಯಾವ ಜನ್ಮದಲ್ಲಿಯೂ ಕಷ್ಟಪಟ್ಟು ಬಂದಿಲ್ಲ. ಹೌದಲ್ರಿ, ಯಾವ ಜನ್ಮದಾಗಿರ ಕಷ್ಟಪಟ್ಟವನ್ನ ಯಾವ್ದಾರ ಪಶು ಪಕ್ಷಿ ನೋಡ್ತಿರಲ್ಲ, ನಿಮಗೆ ನಾವೆಲ್ಲ ನೋಡ್ತೇವಲ್ಲ, ಯಾವ್ದಾರ ಕಷ್ಟಪಟ್ಟವನ್ರಿ? ಇಲ್ಲ. ಪ್ರಕೃತಿ ನೇಮಕ್ಕನುಸಾರವಾಗಿ ಬದುಕ್ತೇವ. ನೀವು ಒಂದು ಹುಲ್ಲಂತ ಹುಲ್ಲನ ಕಷ್ಟ ಪಡೋದಿಲ್ಲ. ಆದ್ರೆ ನಾವು ಎಷ್ಟು ಕಷ್ಟ ಪಡಾಗ್ತೇವೆ. ಅದಕ್ಕೆ ವಿಚಾರ ಮಾಡ್ರಿ. ವಿಚಾರ ಮಾಡಿ ಇದರ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡಿಕೊಡ್ರಿ. ಇದು ಒಂದೇ ಎರಡು ದಿನಕ್ಕೆ ಆಗೋ ಕೆಲಸನೂ ಅಲ್ಲ, ಆ ನಿರಂತರ ಅಭ್ಯಾಸ ಬೇಕು. ನಾವು ಒಂದೇ ಎರಡು ದಿನಕ್ಕೆ ಮಾಡ್ತೇನೆ ಅಂದ್ರೆ ಆಗುದಿಲ್ಲ. ಇದಕ್ಕೆ ನಿರಂತರ ಅಭ್ಯಾಸ ಬೇಕು. ಒಂದೇ ಎರಡು ದಿನಕ್ಕೆ ಬೆಳೆ ಬರೋದಿಲ್ಲ. ಅದಕ್ಕೆ ಹೆಂಗೆ ನಿರಂತರ ವರ್ಷಗಂಟ್ಲೆ ಹೆಂಗೆ ನಾವು ಪ್ರಯತ್ನ ಮಾಡ್ತೇವೆ, ಹಂಗೆ ಈ ಜನ್ಮ ಇರುತ್ತನೂ ಇದನ್ನ ಪ್ರಯತ್ನ ಮಾಡ್ಬೇಕು. ಅಂದ್ರೆ ಮಾತ್ರ ಏನೋ ಹತ್ತಿ ಇಲ್ಲ ಅಂದ್ರೆ ಇಲ್ಲ. ಮತ್ತ ಮುಂದಿನ ಜನ್ಮಕ್ಕೆ ಅನುಕೂಲ ಆಕೈತಿ. ಈಗಿನ ಸಾಧನೆ ಮುಂದಿನ ಜನ್ಮಕ್ಕೆ ಅನುಕೂಲ ಆಕೈತಿ. ನನಗ ಆಗವಲ್ರಿಪ್ಪ, ಇದನ್ನ ನಾನು ಎಷ್ಟು ಪ್ರಯತ್ನ ಮಾಡ್ತೀನಿ ಆಗವಲ್ಲ ಅಂತ ಬಿಡಬೇಡ ಅಂತ ಹೇಳಿದವ್ರು. ಬಿಡಬೇಡ್ರಿ, ಇದನ್ನ ನಿರಂತರವಾಗಿ ಅಭ್ಯಾಸ ನಡೀಲಿ. ನಿಮ್ಮ ಈ ಶರೀರ ಚರಿತಾರ್ಥಕವಾಗಿ ಮಾಡ್ತಕ್ಕಂತ ಉದ್ಯೋಗಕ್ಕೆ ತೊಂದರೆ ಆಗ್ಲಾರ್ದಂತ ಕಾಲದೊಳಗೆ ಹೇಳಿದ್ದೀನಿ. ಅದನ್ನ ಮಾಡ್ಕೊಂಡು ಆ ಟೈಮ್ದಾಗ ನಾವು ಏನು ಮಾಡೋದಿಲ್ಲ. ಬೆಳಗ್ಗೆ ಸಾಯಂಕಾಲ ಏನು ಮಾಡ್ತಿರೋದಿಲ್ಲ. ಸುಮ್ನ ಕಳ್ಯಾಕತ್ಬಿಟ್ಟೇವ. ಆ ವೇಳೆ ಒಳಗೆ ಸುಮ್ನ ಕಾಲ ಕಳ್ಯಾಕತ್ತೇವ. ಹೌದಲ್ರಿ, ಆ ವೇಳೆ ಒಳಗೆ ಏನ್ ಮಾಡ್ತೇವ್ ನಾವು? ಬೆಳಗ್ಗೆ ಸಾಯಂಕಾಲದ ಒಳಗೆ ಏನಿಲ್ಲ. ಆದ್ರೆ ಈಗಂತೂ ಕಾಲ ಕಳೆದಂದ್ರೆ ಸುಲಭ ಆಗಿಬಿಟ್ಟದ. ಹೌದಲ್ರಿ, ಸರಳ. ಏನ್ ಈಗ ಹೊತ್ತ ಇಲ್ಲ ನಮಗೆ. ಹಗಲಿ ರಾತ್ರಿ ಕೂಡ ನಮಗ್ ವೇಳೆನ ಇಲ್ಲಂಗ ಮಾಡ್ಕೊಂಡ್ಬಿಟ್ಟೇವ್. ಇದಕ್ಕೆ ವೇಳೆ ಇಲ್ಲಂಗ ಇನ್ನೊಬ್ಬರದ ಇದನ್ ಮಾಡಾಕ ಹೌದಲ್ರಿ, ಚಂದನ್ ಧಾರಾವಾಹಿ ಇತ್ತು ನೋಡಾಕ ಟೈಮ್ ಸಿಗಲ್ಲ. ಎಲ್ಲಾ ಮಾಡ್ತೇವ. ಧಾರಾವಾಹಿ ಒಂದಲ್ಲ, ಎಲ್ಲಾ ಕೈಯಾಗ ಐತಿ. ಏನಮ್ಮ ಅದು ಬೇಕಾಗಿಲ್ಲ. ಹೌದಲ್ರಿ, ಅದಕ್ಕೆ ಅವ್ರು ಸುಮ್ನ ಕಾಲ ಕಳೆದು ಹೋಗ್ಬಾಡ್ರಿ.
ಸುಮ್ನ ಕಾಲ ಕಳೆದು ಹೋದ್ರೆ ಮತ್ತೆ ಮನುಷ್ಯ ಜನ್ಮ ಬರ್ತೈತಿ ಅನ್ನೋದು ಗ್ಯಾರಂಟಿ ಏನೈತಿ? ಮುಕ್ತರಾಗ ಕಾಲಿಲ್ಲ ಅಂದ್ರೂ ಕೂಡ, ಮುಕ್ತ ಅಂತ ತಿಳ್ಕೊಳ ಕಾಲಿಲ್ಲ ಅಂದ್ರೂ ಕೂಡ, ಈ ಮುಂದೆ ಈ ಸಾಧನೆ ಮುಂದೆ ಅನುಕೂಲ ಆಗುವಂಗಾರ ಮಾಡ್ಕೊರಿ, ಮತ್ತೆ ಮನುಷ್ಯ ಜನ್ಮಕ್ ಬರುವಂಗಾರ ಮಾಡ್ಕೊರಿ. ಹೌದಲ್? ನಾವು ಅದನ್ನ ಮಾಡ್ಕೊಳಕತ್ತಿಲ್ಲ. ಅದಕ್ಕೆ ಅವ್ರು ಕಳಕಳಿಯಿಂದ ಹೇಳ್ತಾರ ನಮ್ಗೆ, ನಾವ್ ಮಾಡ್ಕೊರಿ ಇದನ್ನ, ಮನುಷ್ಯ ಜನ್ಮದ ಸಾರ್ಥಕತೆಯನ್ನ ಮಾಡ್ಕೊರಿ, ಮತ್ತ ಇದು ಬರೋಂಗಾರ ಮಾಡ್ಕೊರಿ. ಕೊನೆಗೆ ಪಕ್ಷ ಮುಕ್ತರ ಕಾಲಿಲ್ಲ ಅಂದ್ರೂ ಕೂಡ ಮತ್ತ ಮನುಷ್ಯ ಜನ್ಮ ಬರುವಂಗ ಮಾಡ್ಕೊಂಡ್ರೆ ಮತ್ತ ಮುಂದೆ ಸಾಧನೆಯನ್ನು ಮಾಡಕ್ ಸಾಧ್ಯ ಐತಿ. ನೀವು ಎಲ್ಲಿ ಹೋಗ್ಬೇಕ ಇಲ್ಲ, ಇದನ್ನ ಸಾಧನೆಯನ್ನು ಮಾಡಾಕ ಇಲ್ಲೇ ಮಾಡ್ಕೋಬೇಕು. ಮತ್ ಯಾವ್ದಾರ ಜನ್ಮ ಬಂದ್ರೆ ಇದನ್ನ ಮಾಡಕ್ ಆಗುದಿಲ್ಲ. ಹೌದಲ್ಲ? ಯಾಕಂದ್ರೆ ಇತರ ಜನ್ಮದ ರಾಶಿ ಒಳಗೆ ನಿನ್ನೆ ದಿನದ ನೆನಪಿಲ್ಲ, ನಾಳಿದ ಕಲ್ಪನೆ ಇಲ್ಲ ಅವಕ್ಕೆ. ಹೌದಲ್? ನಾಳೆ ಬಗ್ಗೆ ಕಲ್ಪನೆ ಇಲ್ಲ ಅವಕ್ಕೆ, ನಿನ್ನೆ ನೆನಪು ಉಳಿದಿಲ್ಲ. ಇವತ್ತಿಂದ ಅಷ್ಟ ಈಗಿಂದ ಏನೈತಿ ಹಂಗ ಅದಕ್ಕೆ ಅನುಸಾರವಾಗಿ ಜೀವನ ಕ್ರಮ ಐತಿ ಅವಕ್ಕೆ. ಆದ್ರ ಮನುಷ್ಯನಿಗೆ ನಿನ್ನೆ ನೆನಪು ಐತಿ, ನಾಳೆ ಕಲ್ಪನೆ ಐತಿ, ನಡಬರಕೆ ಇವತ್ತ ನಾಳೆ ಸಲುವಾಗಿ ಇವತ್ತ ಸತ್ತ. ಹೌದಲ್? ನಾಳೆ ಸಲುವಾಗಿ ನಾವು ಸಾಯಿದ್ರು. ಇವಾಗ ನಾಳೆ ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು. ಹೌದಲ್? ಈಗ ಊಟ ಮಾಡಿರ್ತೇವ, ಮುಂದಿನ ಊಟದ ತಯಾರಿ ಈಗ ಚಾಲು. ಅವಕ್ ಹಂಗಿಲ್ಲ. ಈಗ ಹೊಟ್ಟೆ ತುಂಬತೆ ಮುಂದ್ ಹೆಂಗ್ ಬರ್ತೈತೆ ಹಂಗೆ. ಹೌದಲ್ರಿ? ಇದೆಲ್ಲ ಹೋಗ್ತಾವ, ಚಿಂತೆ ಮಾಡೋದಿಲ್ಲ. ನಮಗೆ ಅಷ್ಟೇ ಕಷ್ಟಗಳು. ಅವ್ರು ಅಂದಿದ್ದು ಇದಿರ್ಲಿ, ಅದ್ರ ಒಳಗೆ ವೇಳೆಯನ್ನು ಉಳಿಸ್ಕೊಂಡು ಇದರ ಬಾಧೆ ಹತ್ತಬಾರ್ದು ಅನ್ನೋ ಹಂಗೆ ಮಾಡ್ಕೊರಿ. ಹತ್ತಬಾರ್ದು ಅನ್ನುವಂತ ವಿಚಾರಕ್ಕೆ ಒತ್ತು ಕೊಡ್ರಿ ಅಂತ. ಅನವರ್ಥ ಅನುಭವಿಸ್ತೇವೆ ದುಃಖವನ್ನ, ಆದ್ರೂ ಕೂಡ ಇನ್ನ ಬುದ್ಧಿ ಬರುವಲ್ಲ ಮನುಷ್ಯ ನಿನಗೆ ಅಂತ ಹೇಳ್ತಾರೆ. ಬಿಟ್ಟು ಬಿಡದ ದುಃಖವನ್ನ ಅನುಭವಿಸ್ತೇವೆ, ಸುಖ ಅಂತ ತಿಳ್ಕೊಂಡ ಮಾಡ್ತೇವೆ ಅವನ್ನೆಲ್ಲ. ಆದ್ರ ಸುಖ ಸಿಕ್ಕೈತೇನೋ ಅಂತಂದ್ರೆ ಇಲ್ಲ ಇಲ್ಲ. ಮತ್ತೆ ಇದ್ರಾಗ ತಿದ್ದುಪಡಿ ಮಾಡ್ಕೊಂಡು ಇದ್ರಾಗ ಚಲೋ ಮಾಡ್ಬೇಕು, ಶುದ್ಧ ಮಾಡ್ಕೋಬೇಕು. ಇದನ್ನ ಹೊಲಿಗೆ ಹಾಕೊಂತ ಹೊಂಟ್ ಬಿಟ್ಟವ್ರಿ ನಾವು. ಅದನ್ನ ಶುದ್ಧ ಮಾಡ್ಕೊಂಡು ಹೊಂದ್ಬೇಕು ಅಂತ ಯಾವಾಗ ಹೆಚ್ಚೈತದ? ಎಲ್ಲ ಏನಾಗ್ಬಿಟ್ಟತಿ ಅಂದ್ರ ಅದು ಕೊಳತ ಅರಬಿ ಹಂಗ, ಸುಟ್ಟ ಅರಬಿ ಹಂಗ ಆಗ್ಬಿಟ್ಟದ. ಅದನ್ನ ಎಲ್ಲಿ ಮುಟ್ತೇವ ಅಲ್ಲಿ ಹರಿದು ಬಿಡ್ತದ. ಹೌದಲ್? ನೋಡಾಕ ಅರಬಿಗತೆ ಕಾಣ್ತತಿ, ಹೌದಲ್ರಿ? ಚಲೋನ ಐತಿ ಅನಸ್ತತಿ. ಆದ್ರ ಮುಟ್ಟಿದ ಕೂಡಲೇ, ಹೌದಲ್ರಿ? ಒಂದ್ ಕಾಗದ ಸುಟ್ಟಿರ್ತೇವ, ಅದಕ್ಕ ಹಂಗೆ ಇರ್ತತಿ ಕರೆ, ಆದ್ರ ಮುಟ್ಟಿದ ಕೂಡಲೇ ಪುಡಿ ಪುಡಿ ಹಾಕೈತಿ. ಹಂಗೈತಿ ಇದು. ಹೆಂಗ ನಾವ್ ಇದನ್ನ ಉಪಯೋಗ ಮಾಡಬೇಕು ಅಂತ ಹಂಗಂಗೆ ಸ್ವಾಟ್ ಹಾಕೊಂತ ನಾವ್ ಹಾಕೈತಿ. ಅದಕ್ಕೆ ಅವ್ರು ವಿಷಮ ಸಂಸಾರವಿದು ಕನಸಂದರಿ ಅಂತ ಹೇಳಿ. ವಿಷಮ ಐತಿ, ಇದು ಸಮ ಮಾಡಾಕ ಆಗುದ ಇಲ್ಲ. ಯಾವ ಧೀರನೂ ಇದನ್ನ ಸಮ ಮಾಡಿಲ್ಲ. ಸಮ ಮಾಡಾಕ ಆಗುದಿಲ್ಲ ಅಂತನ ಇದ್ರ ಮ್ಯಾಲಿನ ಮೋಹನ ಕೈ ಬಿಟ್ರು. ಹೌದಲ್? ನಾವೆಲ್ಲಾ ನೀಟ್ ಮಾಡೇ ಬರ್ತೇವ ಅಂತಂದ್ರ ಆಗುದೇ ಇಲ್ಲ. ಒಂದ್ ನೀಟ್ ಮಾಡೋರೊಳಗ ಒಂದ್ ಕೆಟ್ಟಿರ್ತದೆ. ಅದಕ್ಕೆ ಆ ನೀಟ್ ಮಾಡೋ ಕಡೆ ನೀನ್ ಬಿಡು, ಅದನ್ನ ಕಡೆ ಕಾಲ ಕಳಿಬೇಡ. ನಿನ್ನ ಸ್ವರೂಪ ಚಿಂತನೆ ಒಳಗೆ ನೀನ್ ಅದನ್ನ ನಿಜವನ್ನ ಅರಿಯಾಕ ಪ್ರಯತ್ನ ಮಾಡುವ. ಇದ ಸುಲಭ ಐತಿ, ಆದ್ರ ನಾವು ಕಠಿಣ ಮಾಡ್ಕೊಂಡ್ ಬಿಟ್ಟೇವ್ರಿ. ಬಹಳ ಸುಲಭ ಐತಿ, ಆದ್ರ ಇದಕ್ಕೆ ಆಸಕ್ತಿ ಇಲ್ಲ ನಮ್ಗೆ. ಆಸಕ್ತಿ ಇದ್ರೆ ಎಲ್ಲಾ ಸಾಧ್ಯ ಐತಿ. ಹೇಳ್ತೇವ್, ನಾ ಮನಸ್ಸು ಮಾಡಿದ್ರೆ ಅದನ್ನ ಮಾಡ್ತೇನೆ, ಇದನ್ ಮಾಡ್ತೇನೆ ಅಂತ ಎಲ್ಲ ಹೇಳ್ತೇವ್ ಕರೆ, ಆದ್ರ ಮನಸ್ಸ ಮಾಡಂಗಿಲ್ಲ. ಮನಸ್ಸು ಮಾಡಿದ್ರೆ ಸರಳ ಐತಿದ. ಇಚ್ಛೆ ಮಾಡಿದ್ರೆ ಸರಳ ಐತಿ. ಸಾಮಾನ್ಯವಾಗಿ ರೂಢಿ ಮಾತನಾಗ ಅಂತಿರ್ತೇವೆ, ನಾ ಮನಸ್ಸು ಮಾಡಿದ್ರೆ ಏನ್ ದೊಡ್ಡ ಇಲ್ಲ, ಎಲ್ಲಾ ಮಾಡ್ತೇನೆ ಅದನ್ನ ಅಂತೇವ್. ಆದ್ರೆ ಮನಸ್ಸ ಮಾಡಂಗಿಲ್ಲ ಮೊದ್ಲಕ್ಕೆ. ಅಂದ್ರೆ ಇಚ್ಛೆನೇ ಇಲ್ಲ ಅಂತ. ಇದನ್ನ ಹೊಂದ್ಬೇಕು, ಇದನ್ನ ಮಾಡ್ಕೋಬೇಕು, ಈ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೋಬೇಕು ಅನ್ನುವಂತ ಇಚ್ಛೆ ಇಲ್ಲ ನಮಗೆ. ಅದರ ಕೊರತೆಯಿಂದನ ನಮಗ್ ಇದನ್ನ ಹೊಂದಾಕ ಆಗಲ್ಲ. ಯಾಕಂದ್ರೆ ಬಿಡುವಲ್ಲದು ಮಾಯ. ಹೌದಲ್ರಿ? ಮಾಯ ಬಿಡುವಲ್ದು, ಇದ್ದಂಗೆ ತೋರ್ತೈತಲ್ಲ, ಸತ್ಯದಂತೆ ತೋರ್ತೈತಿ. ಅದಕ್ಕೆ ಬೆನ್ ಹತ್ತೇವು. ಇದ ತೋರೋದಿಲ್ಲ ಇದು. ಹೌದಲ್ರಿ? ಇದು ಸುಪ್ತವಾಗಿ ಐತಿ, ಗುಪ್ತ ಐತಿ. ಇದನ್ನ ಹೊಂದಬೇಕಂದ್ರೆ ಇದ್ರ ಮೇಲಿನ ಆಸಕ್ತಿಯನ್ನು ಕೈ ಬಿಟ್ಟಾಗ ಇದನ್ನ ಹೊಂದಾಕ ಸಾಧ್ಯ ಐತಿ. ಅದಕ್ಕೆ ಸುಮ್ನ ಕಾಲಕ್ಕ ಹೋಗ್ಬೇಡ್ರಿ ಅಂತ ಅವ್ರು ಹೇಳ್ತಾರೆ.
ಎಷ್ಟು ಕಷ್ಟಗಳನ್ನ ಅನುಭವಿಸಿದ್ರು ಕೂಡ ಇನ್ನ ನಿಮಗ್ ಬುದ್ಧಿ ಬರೋಲ್ಲಲ್ಲ. ಎಷ್ಟು ಒಂದಲ್ಲ ಎಲ್ಲರಲ್ಲ ಅನವರ್ತ ಅನುಭವಿಸ್ತೀರಿ ಕಷ್ಟಗಳನ್ನ, ಆದ್ರೂ ನಿಮಗ್ ಬುದ್ಧಿ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆ ಶಂಭುಲಿಂಗನ ಇನ್ನಾದ್ರೂ ಆ ಶಂಭುಲಿಂಗನ ಹೊಲಸ್ಕೊಂಡು ಆ ಮುಕ್ತಿ ಸುಖವನ್ನು ಹೊಂದ್ರಿ ಅಂದ್ರೆ ನಿಜವನ್ನ ಅರದು ಮುಕ್ತಿ ಸುಖವನ್ನು ಹೊಂದ್ರಿ, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ಮಾಡ್ಕೊರಿ. ಇದು ಬಂದದ್ದು ಅದಕ್ಕೆ ತಾಯಿ ಗರ್ಭದೊಳಗಿದ್ದಾಗ ಪ್ರತಿಯೊಬ್ರು ಮತ್ತಿಂತ ಜನ್ಮವನ್ನ ತಾಳಲಾರೆ ಅಂತ ಹೇಳಿ ಬಂದೆವು. ಇನ್ನೊಮ್ಮೆ ಇದೆ ಈ ಜನ್ಮದೊಳಗೆ ಬರುದಿಲ್ಲ, ಇದೇ ಕಡೆಯದ್ದು ಮಾಡ್ಕೊಂಡು ಧರ್ಮದಂತೆ ನಡೆದು ಆ ಮುಕ್ತಿ ನನ್ನ ನಿಜವನ್ನ ಅರಿತೇನೆ ಅಂತ ಹೇಳಿ ಬಂದೇವು. ಕರೆ ಆದ್ರೆ ಏನ್ ಮಾಡುದು, ಅದನ್ನ ಮರೆತು ಬಿಟ್ಟೇವು. ನಾವು ಮರೆತು ಹೆಂಗೋ ಜೀವನ ಕ್ರಮವನ್ನ ಇಟ್ಕೊಂಡು ಇರ್ತೇವೆ. ಯಾಕಂದ್ರ ತೋರಿದ್ರೊಳಗ ಸುಖ ಐತೆ ಅಂತ ಬೆನ್ನ ಹತ್ತೇವ್ರ, ಮಜಾ ಅನ್ಸಾಕತ್ತ. ಇಂದ್ರೆ ಸುಖನ ಮಜಾ ಅನ್ಸಾಕತ್ತ. ಅವ್ರಂತಾರ ಏನ್ ಮಾಡಾಕತ್ತೀರಿ ನೀವು, ಅದನ್ನ ಉಂಡದನ್ನ ಉಣ್ಣುತ್ತಾ ಮೇಳಿಸಿದ್ದನ್ನ ಮೇಳಿಸುತ್ತಾ ಅದ್ರೊಳಗೆ ಸುಖ ಕಾಣಕ್ಬೇಕಂತ ಹೊಂಟ್ರಿಲ್ಲ. ಆ ಸುಖ ಸಿಕ್ಕೈತೇನು? ಒಂದಲ್ಲ ಎರಡಲ್ಲ ಅನೇಕ ಜನ್ಮವನ್ನ ಕಳ್ಕೊಂಡ್ ಬಂದಿವಿ. ಹೌದಲ್ಲ? ಆ ವಿಷಯ ಸುಖಕ್ಕೆ ಬೆನ್ನ ಹತ್ತಿ ಒಂದೊಂದು ಜನ್ಮದೊಳಗೆ ಒಂದೊಂದು ವಿಷಯಕ್ಕಾಗಿನ ಕಳ್ಕೊಂತ ಬಂದೆವು. ಇನ್ನು ಇಲ್ಲಿ 5 ವಿಷಯವನ್ನ ಇಟ್ಕೊಂಡು 5 ಇಂದ್ರಿಯಗಳ ಮುಖಾಂತರ ಸುಖವನ್ನು ಹೊಂದ್ಬೇಕಂದ್ರೆ ಯಾವಾಗ ಸಾಧ್ಯ ಐತಿ? ಒಂದು ಇಂದ್ರಿಯ ಸಂಪರ್ಕದಿಂದ ಏನ್ ಕಂಡಿವೋ ಅದ 5 ಇಂದ್ರಿಯದಿಂದ ಅದ ಐತಿ. ದುಃಖನ ಐತಿ ಹೊರತಾಗಿ ಸುಖ ಇಲ್ಲ. ಹೌದಲ್ಲ? ಅದು ನಮಗ್ ಸುಖ ಅನ್ಸಾತಲ್ರಿ. ಏಟ್ ಸಿಕ್ಕೈತ್ರಿ? ಅದು ಅನ್ಸಾಗತ್ತೈತ್ ಖರೆ, ಆದ್ರ ಸುಖ ಸಿಕ್ಕೈತೇನು ಅಂತಂದ್ರೆ ಸುಖದ ಹಪಾಪಿ ಮಾತ್ರ ತಪ್ಪಿಲ್ಲ. ಸುಖ ಸಿಕ್ಕಿದ್ರ ಅದನ್ನ ಅದ್ರೊಳಗೆ ಇರ್ಬೇಕಿತ್ತು. ಹೌದಲ್ರಿ? ಬ್ಯಾಸರಿಕೆ ಯಾಕೆ ಆಕೈತಿ? ಬ್ಯಾಸರಿಕೆ ಆಕೈತಿಲ್ರಿ? ಬರೇ ನೋಡುದ್ರೊಳಗ ಆ ಸುಖ ಐತೆ ಅಂದ್ರೆ ನೋಡ್ಕೊಂತಾನೆ ಇರ್ಬೇಕಿತ್ತು. ಅಥವಾ ಕೇಳುದ್ರೊಳಗ ಸುಖ ಐತೆ ಅಂದ್ರೆ ಕೇಳ್ಕೊಂತಾನೆ ಇರ್ಬೇಕಿತ್ತು. ಅದ್ರೊಳಗ ಇಲ್ಲ ಅಂತ ಬೇಸರಿಕೆಯಿಂದ ಬಿಡ್ತೇವಲ್ಲ ಅದನ್ನ. ಹಿಂದಿನ ಅನುಭವವನ್ನು ನೋಡ್ಕೊಂಡಿವ ಅಂದ್ರೆ ಗೊತ್ತಾಕೈತಿ. ನಾವು ಹಿಂದಿನ ಅನುಭವವನ್ನು ನೋಡ್ಕೊಳೋದಿಲ್ಲ ಅಂತ ನಾ ಐತಿ ಅಂತ ಹಂಗೆ ಬೆನ್ನತ್ತೇವ್. ಅಪ್ಪಾರ ಒಂದು ಉದಾಹರಣೆ ಕೊಡ್ತಿದ್ರು. ಕತ್ತಿ ಕಸಬರಿಗೆ ಕಟ್ಟಿ ಮುಂದ ಕುದುರೆ ಕಸಬರಿಗೆ ಕಟ್ಟಿ ಮುಂದ್ ಕಟ್ಟಿ ಬಿಟ್ರ ಚಿಕ್ಕೊಂತ ಹೋಗುದು, ಅದ ಸಿಗೋಂಗಿಲ್ಲ, ಬಟ್ ತುಂಬಂಗಿಲ್ಲ. ಮುಂದ ಹುಲ್ ಕಟ್ಟಿ ಬಿಟ್ರ ಚಿಕ್ಕೊಂತನ ಹೋಗುದು. ಇದು ಹೆಂಗ್ ಜಿಗಿತೈತಿ ಅದು ಮುಂದ್ ಹಂಗ ಜಿಗಿತ. ಹಂಗಾಗೈತಿ ನಮ್ದು. ಸುಖ ತೋರ್ತತಿ ಅನಸ್ತತಿ ಕರೆ, ಸುಖ ಅನಸ್ತತಿ ಕರೆ, ಆದ್ರ ಸುಖ ಸಿಕ್ಕೇ ಇಲ್ಲ. ಸಿಕ್ಕಿದ್ರ ನಿದ್ರಿಗೆ ಹೋಗಬಾರ್ದಿತ್ತು. ಅವೆಲ್ಲ ಬೇಸರಿಕೆಯಾಗಿ ನಿದ್ರಿಗೆ ಹೋಗ್ತೇವ. ಅದಕ್ಕೆ ಸುಖ ಅದ್ರೊಳಗಿಲ್ಲ, ನಿನ್ನೊಳಗ ಐತಿ. ಅದನ್ನ ನಿನ್ನೊಳಗಿರುವಂತ ಸುಖವನ್ನ ಅರತು ಶಾಶ್ವತವಾಗಿ ಅದನ್ನ ಅನುಭವಿಸು ಅಂತ ಹೇಳ್ತಾರೆ. ಅಲ್ಪ ಸುಖಕ್ಕಾಗಿ ನಾವು ಬೆಟ್ಟದಷ್ಟು ಪ್ರಯತ್ನ ಮಾಡಾಕತ್ತೇವ. ಸಿಗತೈತೇನು ಅಂತಂದ್ರೆ ಇಲ್ಲ. ಅದಕ್ಕೆ ನಾವು ಅದ್ರೊಳಗೆ ಮೇಲಿನ ಆಸಕ್ತಿಯನ್ನು ಕೈ ಬಿಟ್ಟು ಅದನ್ನ ಕರ್ತವ್ಯ ಅಂತ ನಿಭಾಯಿಸೋದನ್ನ. ಆದ್ರೆ ಆಸಕ್ತಿ ಇಟ್ಕೋಬೇಡ. ಹೌದಲ್ಲ? ನಾವು ಅದ್ರೊಳಗೆ ಆಸಕ್ತಿಯನ್ನು ಇಟ್ಕೊಂಡೇವು, ಕರ್ತವ್ಯ ಅಂತ ಪಾಲನೆ ಮಾಡಾಕತ್ತಿಲ್ಲ. ಶರೀರ ರಕ್ಷಣೆ ಮಾಡ್ಬೇಕಾಯ್ತು ಕರ್ತವ್ಯ, ಅದನ್ನ ಪಾಲನೆ ಮಾಡು, ಅದನ್ನ ರಕ್ಷಿಸು. ಈ ಶರೀರಕ್ಕೆ ಅನುಸಾರವಾಗಿ ಬಂದಂತ ವಿಷಯ ವಸ್ತುಗಳನ್ನ ಏಟ್ ಬೇಕೋ ಅಷ್ಟು ಉಪಯೋಗ ಮಾಡಿಕೊಂಡು ನಿನ್ನ ಸ್ವರೂಪ ಚಿಂತನೆಯಲ್ಲಿ ತೊಡಗುವ. ನಾವು ಅದನ್ನ ಮಾಡಾಕತ್ತಿಲ್ಲ. ಅದಕ್ಕೆ ಸುಮ್ನ ಕಾಲ ಕಳೆಯಾಕತ್ತೀವಿ. ಅದಕ್ಕೆ ಅವ್ರು ಹೇಳ್ತಾರ, ಸುಮ್ನೆ ಕಾಲ ಕಳೆದು ಸಾಯ್ದು ಉಚಿತವೇ. ಸತ್ ಹೋಗುದು ಉಚಿತ ಐತಿ, ಹೆಂಗೈತಿ? ನಾವು ವಿಚಾರ ಮಾಡ್ಬೇಕಿದನ್ನ. ನಾನು ಏನ ಸುಮ್ನ ಕಾಲ ಕಳೆಯತ್ತೇನೋ ಏನ ನನ್ನ ನಿಜವನ್ನ ಅರಿಸಲುವಾಗಿದ್ದನ್ನ ಪ್ರಯತ್ನ ಮಾಡಾಕತ್ತೇನೋ ಅನ್ನೋದು. ನಾವು ಇದನ್ನು ವಿಚಾರ ಮಾಡೋದಿಲ್ಲ ಅಂತ ನಮಗೆ ಹೊಸದ ಐತಿ ಅಂತ ಬೆನ್ನ ಹತ್ತೇವೆ. ಒಂದ್ ಸ್ವಲ್ಪ ಕುಂತು ವಿಚಾರ ಮಾಡಿದ್ರೆ ಹೊಸದು ಏನು ಇಲ್ಲಲ್ಲಪ್ಪ ಇದ್ರೊಳಗೆ, ಎಲ್ಲ ಅದ ಐತಿ ಅನ್ನೋದು ಖಾತ್ರಿ ಆಕೈತಿ. ಅದನ್ನ ಮಾಡೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಸುಮ್ಮನೆ ಕಾಲ ಕಳೆದು ಸಾಯ್ದು ಉಚಿತವೇ, ನೆಮ್ಮಿ ನಿಜವನ್ನ ಮುಕ್ತಿ ಹೊಡೆಯದೆ ಮನುಷ್ಯ. ಹೌದಲ್ರಿ?
ನಿಮ್ಮ ನಂಬ್ರಿ, ಅದನ್ನ ನಿಜವನ್ನ ನಂಬಿ ಅದರ ಮೇಲೆ ಶ್ರದ್ಧೆಯನ್ನು ಇಟ್ಕೊಂಡು ಆ ಮುಕ್ತಿ ಸುಖವನ್ನು ಹೊಂದ್ರಿ ಅಂತ ಹೇಳ್ತಾರೆ. ನಾವೆಲ್ಲ ಸುಳ್ಳಿನ ಮೇಲೆ ಶ್ರದ್ಧೆಯನ್ನು ಇಟ್ಕೊಂಡೆವು. ಹೌದಲ್ಲ, ಸುಳ್ಳ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟು ಅದಕ್ಕೆ ಅವಿವೇಕಿಗಳು ಅಂತ ಕೇಳಿ. ದುಃಖವನ್ನೇ ತತ್ಸುಖವೆಂಬುವರು ಅವಿವೇಕಿಗಳು ಅಂತ, ಬುದ್ಧಿಗೇಡಿಗಳು ಅಂತ ನಮಗಂದ್ರ. ತಿಳುವಳಿಕೆ ಇದ್ದಾರಲ್ಲ ನಾವು ಅಂತ ಹೇಳಿದ್ರು. ಅದಕ್ಕೆ ತಿಳುವಳಿಕೆಯನ್ನು ಮಾಡ್ಕೋಬೇಕಾಗೈತಿ. ನಾವು ಅದನ್ನ ಮಾಡ್ಕೊಂಡಾಕ ಶ್ರವಣವನ್ನು ನಾವು ಸರಿಯಾಗಿ ಕೇಳಬೇಕು. ಶ್ರವಣ ಮಾಡೋದಿಲ್ಲ, ಶ್ರವಣ ಮಾಡೋದು ಅಂದ್ರೆ ಬಹಳ ಕಠಿಣ ಆಗುತ್ತೆ. ಹೌದಲ್ರಿ, ಎಲ್ಲೋ ಅಮಾಸೆಗೆ ಹುಣ್ಣಿಮೆಗೆ ಮಾಡೋದು ಬಿಡ್ರಿ ಅದನ್ನ. ಸತ್ಸಂಗ ಶ್ರವಣಭೋಗೋಷ್ಟೇನ ಅಮಾಸೆಗೆ ಹುಣ್ಣಿಮೆಗೆ ಮಾಡೋದದ, ದಿನ ಮಾಡೋದಲ್ಲ. ದಿನ ಮಾಡ್ತೀರಿ ಅಂದ್ರೆ ಅದು ದೊಡ್ಡದು ಅಂತಾರ. ದಿನ ಮಾಡಬಾರ್ದ್ರಿ ಅದನ್ನ ಅಂತಾರ. ಹೌದಲ್, ಇದೇ ಅಮಾಸಿಗೆ ಮಾಡೋದ್ರಿ ಅದು. ಅಮಾಸಿ ದಿನ ಅಷ್ಟ ಶ್ರವಣಭೋಗೋಷ್ಠಿ ಅಥವಾ ಹುಣ್ಣಿಮೆಗೆ ತಿಂಗಳಿಗೆ ಒಮ್ಮೆ ಮಾಡೋದ್ರಿ ಅದನ್ನ, ದಿನ ಮಾಡೋದಲ್ಲ. ಅದನ್ನ ಮಾಡ್ಕೋಬೇಕು. ಅದನ್ನ ಮಾಡ್ಕೊ ಮತ್ತ ಅವತ್ತರ ಯಾಕೆ ಮಾಡ್ತೇವೆ? ಹೌದಲ್ರಿ, ಅದನ್ನ ವಿಚಾರ ಮಾಡೋದಿಲ್ಲ ನಾವು. ಅದ್ರೊಳಗೆ ಸುಖ ಇಲ್ಲ ಅಂತ ಅನುಭವಗಳ ಎಚ್ಚರಿಕೆ ಕೊಟ್ಟು ಹೇಳಿದ್ರು ಕೂಡ ನಾವ್ ಇನ್ನ ಎಚ್ಚರ ಆಗೋಲ್ವ. ಇನ್ನ ಸುಖನ ಐತೆ ಅಂತ ಹೊಂಟು ಬಿಟ್ಟೆವು. ಹೆಂಗೈತಿ ನೋಡ್ಕೋರಿ ಅದನ್ನ ಅಂತ ಹೇಳ್ತಾರ ಅವ್ರು. ಅದನ್ನ ಆ ವಿಷಯ ಸುಖಕ್ಕಾಗಿ ಬೆನ್ನ ಹತ್ತಿದಾಗ ಎಷ್ಟು ಕಷ್ಟಗಳದಾವು. ಹೌದಲ್, ಕಷ್ಟ ಬೇಸರಿಕೆ ಆಯ್ತು, ನಿಮ್ಮ ದಣಿವಾಯ್ತು, ಏನಾಯ್ತು ನೋಡ್ಕೋರಿ. ಒಂದರಿಂದ ಅನರ್ಥ ಕೋಟಿ ಬಂದು ಬಾಂಬಡಿಸೋದು. ಒಂದೊಂದ ಇದ್ದು ಅಂದ್ರ ದುಷ್ಟ ಗುಣಗಳು ಇದ್ದು ಅಂದ್ರ ಎಷ್ಟು ಕಷ್ಟಗಳು ಬರ್ತಾವ. ಆ ದುಷ್ಟ ಗುಣಗಳನ್ನೆಲ್ಲ ದೂರ ಮಾಡ್ಕೊಂಡು ನಿಮ್ಮ ನಿಜವನ್ನ ಅರಿರಿ, ಅರಿತು ಆ ಮುಕ್ತಿ ಸುಖವನ್ನು ಅನುಭವಿಸ್ರಿ. ನಾವು ಅದ್ರ ಕಡೆ ಲಕ್ಷ್ಯ ಕೊಡುವಲ್ಲ. ನಮ್ ಮತ್ತ ಏನಾಕೈತಿ ಅಂದ್ರೆ ಅದು ಆಪ್ ಇದನ್ನ ಮಾಡೋ ಹೊತ್ನ್ಯಾಗ ಹೌದೌದು ಅನಸ್ತತಿ. ಆಪ್ ಏನಾಕೈತಿ ಬಹಳ ನೀರ್ ಸ್ಪೀಡ್ ಇದ್ದಾಗ ಬಗ್ತತಿ, ಮತ್ತ ನೀರ್ ಕಡಿಮೆ ಆದ ಕೂಡಲೇ ಎದ್ ನಿಂದಿರ್ತತಿ. ಹಂಗಾಗಿ ಬಿಟ್ಟತಿ. ಇದನ್ನ ಕೇಳೋತ್ನಾಗ ಹೇಳೋತ್ನಾಗ ಹೌದ್ ಅನಸ್ತತಿ, ಮತ್ತ ಅಲ್ಲಿ ಹೋಗ ಕೂಡಲೇ ಮತ್ತ ಅದ ಬಂದ್ ಎದ್ ನಿಂತ. ಯಾಕಂದ್ರ ಸತ್ಯದಂತೆ ಅದು ತೋರ್ತೈತಲ್ಲ, ಅದು ನಿಜ ಅನಸ್ತತಿ. ಅದಕ್ಕೆ ಅವ್ರು ಹೇಳ್ತಾರ, ಸುಮ್ನ ಕಾಲ ಕಳಿಬಾಡ್ರಪ್ಪ. ಈ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೊಳೋ ಸಲುವಾಗಿ ಇದನ್ನ ಪ್ರಯತ್ನ ಮಾಡ್ರಿ. ಇದು ಮತ್ತೆ ಸಿಗಲಾರ್ದು. ಹೌದಲ್, ಅದಕ್ಕೆ ಲಾಯ್ಕಿ ಪತ್ರ ಕೊಟ್ಟಿಲ್ಲ ಯಾರು ನಮಗೆ, ಗ್ಯಾರಂಟಿ ಕೊಟ್ಟಿಲ್ಲ. ಮತ್ತ ನೀ ಮನುಷ್ಯನಾಗಿ ಹುಟ್ಟಿ ಬರ್ತೇವೆ. ಕೆಲವೊಬ್ರು ಹೇಳ್ತಾರ ಮನುಷ್ಯರಾಗಿ ಹುಟ್ಟತಾರ, ಪ್ರಾಣಿಗಳಾಗಿದ್ದು ಪ್ರಾಣಿಗಳಾಗಿ ಹುಟ್ಟತಾವು ಅಂತ. ಆದ್ರ ಹಂಗಿಲ್ಲ, ಕರ್ಮ ಸಿದ್ಧಾಂತ ಹಂಗಿಲ್ಲ. ಆ ಯಾವ್ಯಾವ ಕರ್ಮಕ್ಕನುಸಾರವಾಗಿ ಅಂತಂತ ಜನ್ಮಗಳು ಬರ್ತಾವು. ಇಲ್ಲ ಅಂದ್ರೆ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಕೈತಿತ್ತು, ಮನುಷ್ಯರ ಸಂಖ್ಯೆ ಯಾಕೆ ಜಾಸ್ತಿ ಆಯ್ತು? ಮನುಷ್ಯರ ಅದಾರ ಅಂದ್ರೂ ಕೂಡ ಮನುಷ್ಯರಂತೆ ಇರೋರು ಯಾರದಾರ? ಪ್ರಾಣಿಗಳ ವರ್ತನೆನ ಅದಾವು. ಪ್ರಾಣಿಗಳಿಗೆ ಹೆಂಗ್ ವರ್ತನೆ ಮಾಡ್ತಾವ ಹಂಗ ಮನುಷ್ಯರು ವರ್ತನೆ ಮಾಡಿ ಎರಡು ಕಾಲಿನ ಪ್ರಾಣಿಗಳಾಗ್ಬಿಟ್ಟೇವ್ ನಾವು ಕೂಡ. 4 ಕಾಲಿನ ಇದ್ರು ಕೂಡ ನಾವು 2 ಕಾಲಿನ ಆಗ್ಯಾವ. ಹೌದಲ್ಲ, ಅವಕ್ಕೂ ನಮಗೂ ಏನು ವ್ಯತ್ಯಾಸ ಇಲ್ಲ. ಅವು ಇನ್ನ ವ್ಯವಸ್ಥಿತವಾಗಿ ತಮ್ಮ ಜೀವನ ಕ್ರಮವನ್ನು ಇಟ್ಕೊಂಡವು. ಆದ್ರೆ ಮನುಷ್ಯ ವ್ಯವಸ್ಥೆಯನ್ನ ಧರ್ಮವನ್ನು ಮೀರಿ ಈ ಜೀವನ ಕ್ರಮವನ್ನು ಇಟ್ಕೊಂಡ. ಅದಕ್ಕೆ ಇವ್ ಕಷ್ಟ ಬಿಡುವಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಇದನ್ನ ಸುಮ್ಮನೆ ವ್ಯರ್ಥ ಹಾಳು ಮಾಡ್ಕೋಬೇಡ್ರಪ್ಪ. ಏನ್ ಕೊಟ್ರೆ ಸಿಗ್ತೈತಿ ನಿಮಗೆ? ಬರುದಿಲ್ಲ. ಅದಕ್ಕೆ ಮೊದಲಿಗೆ ಆರೋಗ್ಯವಂತರಾಗಿ ಯಾವುದೇ ಚಟಗಳನ್ನ ಇಟ್ಟುಕೊಳ್ಳಾರ್ದ ಆರೋಗ್ಯವಂತ ಶರೀರವನ್ನ ಇಟ್ಟುಕೊಂಡು ಅದ್ರೊಳಗೆ ಈ ನಿಜವನ್ನ ಅರಿಸಲುವಾಗಿದ್ದನ್ನ ನಾವು ಕಾಲ ಕಳಿಬೇಕಾಗೈತಿ. ಹೌದಲ್ರಿ, ನಾವು ಈ ಶರೀರವನ್ನು ಸರಿಯಾಗಿ ಇಟ್ಕೊಳೋದಿಲ್ಲ. ಹೆಂಗಾರ ಉಪಯೋಗ ಮಾಡ್ತೇವೆ ಇದನ್ನ. ಇಂದ್ರಿಯ ಧರ್ಮಗಳನ್ನು ಉಲ್ಲಂಘನೆ ಮಾಡ್ತೇವೆ, ರೋಗಗಳ ಬರ್ತಾವು. ರೋಗಗಳ ಬಂದ್ಮೇಲೆ ಇದು ಹೋಗ್ಬಿಡ್ತತಿ ವ್ಯರ್ಥ. ಅದಕ್ಕೆ ಸರಿಯಾಗಿ ಇದನ್ನ ಮೊದಲೇಕೆ ಸತ್ವ ಪ್ರಧಾನವಾದಂತ ಆಹಾರವನ್ನ ಯುಕ್ತಾಹಾರ ವಿಹಾರದಿಂದ ಇದನ್ನ ದುಡಿಸ್ಬೇಕು. ಹಂಗೆ
ಕುಂದ್ರಂತ ಎಲ್ಲಿ ಹೇಳಿಲ್ಲ, ಯಾವ ಮಹಾತ್ಮನು ಹೇಳಿಲ್ಲ. ಈ ಶರೀರವನ್ನು ದುಡಿಸಿ ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿ ಒಳ್ಳೆಯ ಚಿಂತನೆಯನ್ನು ಮಾಡ್ರಿ ಅಂತ ಹೇಳಿದ್ರು. ಹಂಗ ಬಿಟ್ಟು ಕುಂದ್ರಂತ ಯಾರು ಹೇಳಿಲ್ಲ. ಹೌದಲ್ಲ? ಅವು ಆಹಾರಕ್ಕಾಗಿ ದುಡಿತಾವ, ಅವೇನು ಬಿಡುದಿಲ್ಲ. ಅವು ಪಶು ಪಕ್ಷಾದಿಗಳು ಕಷ್ಟಪಡ ಹೋಗ್ತಾವಿಲ್ರಿ. ಅವು ಎಲ್ಲಿದ್ದಲ್ಲಿ ಹೋಗ್ತಾವ, ಶರೀರವನ್ನು ದಂಡಿಸ್ತಾವ, ಮತ್ತ ಆಹಾರ ಸೇವನೆ ಮಾಡ್ತಾವ. ಆದ್ರೆ ನಾವು ಆಹಾರವನ್ನು ಬೆಳೆಯಾಕನ ನಾವು ಕಷ್ಟಪಡ ನಿಸರ್ಗಕ್ಕೆ ಅನುಸಾರವಾಗಿ ಯಾವ ಜೀವನ ಕ್ರಮವನ್ನು ಇಟ್ಕೊಂಡವು. ನಾವು ನಿಸರ್ಗವನ್ನು ಉಲ್ಲಂಘನೆ ಮಾಡಿ ನಾವು ಜೀವನ ಕ್ರಮವನ್ನು ಇಟ್ಕೊಂಡವು. ಅದಕ್ಕೆ ನಮಗ್ ಕಷ್ಟಗಳು ಬರ್ತವೆ. ಅದಕ್ಕೆ ಕ್ರಮದಿಂದ ನಡೆದು ಈ ಜನ್ಮವನ್ನು ಸಾರ್ಥಕಗೊಳಿಸ್ಬೋರಿ ಅಂತ ಅವರು ಕಳಕಳಿಯಿಂದ ನಮಗ್ ಕೇಳ್ತಾರೆ. ಸುಮ್ಮನೆ ಕಾಲ ಕಳೆದು ಹೋಗ್ಬೇಡ್ರಿ, ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೊರಿ. ಹೌದಲ್ರಿ? ಅಪ್ಪವ್ರು ಅಂತಿದ್ರಪ್ಪ, ಯಾವಾಗ್ಲೂ ಶರೀರ ಯಾವಾಗ್ಲೂ ದುಡಿತಿರ್ಬೇಕು, ಹೌದು. ವಿಚಾರ ಮಾತ್ರ ಯಾವಾಗ್ಲೂ ನಮ್ಮ ಸ್ವಲ್ಪ ಚಿಂತನೆಯನ್ನು ಮಾಡ್ಬೇಕು. ಹೌದು. ಅದ್ರ ಕೆಲ್ಸನ ಬೇರೆ, ಕರ್ಮೇಂದ್ರಿಯಗಳ ಕೆಲಸನ ಬೇರೆ, ಜ್ಞಾನೇಂದ್ರಿಯಗಳ ಕೆಲಸನ ಬೇರೆ. ಒಳಗೆ ಅಂತಃಕರಣದ ಕೆಲಸ ಹಚ್ಚಲ್ಲ ಒಳಗಿದಕ್ಕೆ. ಹೌದಲ್ರಿ? ಮನ್ಸಿಗೆ ಕೆಲಸ ಹಚ್ಚ, ಹೊರಗೆ ಕರ್ಮೇಂದ್ರಿಯಗಳ ಕರ್ಮ ಮಾಡ್ತಿರ್ತಾವ, ರೂಢಿಗೆತಾವ, ಏನು ಅಭ್ಯಾಸ ಬಲದಿಂದ ಅವು ನಡೀತಿರ್ತೈತೆ. ಹೌದಲ್ರಿ? ಅದಕ್ಕೆ ಉದಾಹರಣೆ ಅಂದ್ರೆ ಗೋರಾ ಕುಂಬಾರ. ಹೌದಲ್ರಿ? ಅವ್ ಕರ್ಮೇಂದ್ರಿಯಗಳನ್ನ ಕೆಲಸ ಮಾಡ್ತಿದ್ರು ಕೂಡ ಒಳಗೆ ಅವ ಸ್ವಲ್ಪ ಚಿಂತನೆಯಲ್ಲೇ ತೊಡಗಿದ್ದ. ಹಂಗೆ ನಮ್ ಮಾಡಕ್ ಸಾಧ್ಯ ಐತಿ ಅಂತ ಎಲ್ಲಾ ಅನುಭವಗಳು ತೋರಿಸ್ಕೊಟ್ರು ನಮಗೆ. ಆದ್ರೂ ಕೂಡ ನಾವು ಏನ್ ಬಿಡಾಕಾಗಲ್ಲ. ಯಾಕಂದ್ರೆ ಒಳಗೆ ವಾಸನೆಗಳ ಅಷ್ಟೊಂದು ಪ್ರಬಲವಾಗಿ ನಮಗ ಅಂಟ್ಕೊಂಡ್ ಬಿಟ್ಟವ, ಬಿಡಾಕಾಗಲ್ಲ. ಅದಕ್ಕೆ ಅವನು ವಾಸನೆಗಳನ್ನು ಕಳ್ಕೋಬೇಕಾಯ್ತು. ಅದಕ್ಕೆ ನಿರಂತರವಾಗಿ ವಿಚಾರ ಬೇಕು. ನಿರಂತರ ಇದನ್ನ ಮಾಡ್ಕೊಂತ ಹೋದಾಗ ಅವು ವಾಸನೆಗಳ ಕಡಿಮೆ ಆಕ್ಕವ. ನಾವು ಇದನ್ನ ಯಾವಾಗಾರ ಒಂದಿನ ಮಾಡಿದ್ರ ಆಗುದಿಲ್ಲ, ಸತತ ಅಭ್ಯಾಸ ಬೇಕು. ಅದಕ್ಕೆ ಮನೆ ಒಳಗೆ ಇದ್ದಾಗ ವೇಳೆ ಸಿಕ್ಕ ಇದ್ರ ಕಡೆ ಲಕ್ಷ ಕೊಟ್ಟಿವ ಅಂದ್ರೆ ಅದ್ರ ಬಾಧೆಯನ್ನ ತಾಳ್ಕೊಳ್ಳುವಂತ ಸಾಮರ್ಥ್ಯ ಬೆಳಿತೈತಿ. ಹೌದಲ್ರಿ? ಸೊಟ್ಟ ಆಗಿದ್ದ ಅದು ಸೊಟ್ಟ ಆಗುದು ಕರೆ, ಆದ್ರೆ ಅದ್ರ ಪರಿಣಾಮವನ್ನ ತಾಳ್ಕೊಳ್ಳುವಂತ ಸಹನ ಶಕ್ತಿ ಬೆಳಿತೈತಿ ಅಂತ ನಾವ್ ಅದನ್ನ ಮಾಡೋದಿಲ್ಲ. ಅದಕ್ಕೆ ನನಗ ಬಂತಲ್ಲಪ್ಪ, ಇದು ರೋಗ ಬಂದ್ರು ನನಗ ಬಂತಲ್ಲ, ಹಾನಿ ಆದ್ರೂ ನನಗ ಆತಲ್ಲ. ಹೌದಲ್ರಿ? ಇದನ್ನ ನನಗ ಅನುಭವಿಸುವಂತೇವ, ಅದು ನನಗ್ ಬಂದಿಲ್ಲ, ಪ್ರಾರಬ್ಧಕ್ಕನುಸಾರವಾಗಿ ಬಂತು, ಪ್ರಾರಬ್ಧಕ್ಕನುಸಾರವಾಗಿತ್ತು, ನನಗೇನ್ ಸಂಬಂಧ ಅನ್ನುವಂತ ಒಂದು ತಾಳ್ಮೆ ಗುಣ ಇದರಿಂದ ಬೆಳಿತೈತಿ. ಅದು ಬರೋದು ಬರುವ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಹೌದಲ್ರಿ? ಯಾರು ಅದನ್ನ ಉಣ್ಣದ ಹೋಗಿಲ್ಲ, ಉಂಡ ತಿರ್ಯಾರ. ಹೌದಲ್ರಿ? ಕಳ್ಕೊಂಡಿಲ್ಲ ಅದನ್ನ. ಸಾಕಷ್ಟು ಹಿಂದ್ ಹಿರಿಯರು ಎಲ್ಲ ಮಾಡಿ ಅದಕ್ಕೆ ಹೌದಲ್, ಅದನ್ನ ಉಣ್ಣಬೇಕ. ನೀ ಎಲ್ಲಿ ಹೋಗಿ ಕುಂತ್ರು ಬಿಡುದಿಲ್ರಿ. ಅದು ನಮ್ ಪ್ರಾರಬ್ಧದೊಳಗಿತ್ತಂದ್ರ ಅದು ಉಣ್ಣಬೇಕ, ಬಿಡುದಿಲ್ಲ. ಅದನ್ನ ಪರಿಹಾರ ಮಾಡ್ಕೊಂತೀನಿ ಅಂತ ನಾವು ಪ್ರಯತ್ನ ಮಾಡಾಕ್ ಹೋಗ್ತೇವೆ. ಯಾವ ಪರಿಹಾರ ಉಪಯೋಗವನ್ನು ಮಾಡಿದ್ರ ಅದು ದೂರ ಆಕೈತಿ? ದೂರ ಆಗೋದಿಲ್ಲ. ಉಂಡ ತೀರಿಸ್ಬೇಕು. ನೀವು ಯಜ್ಞ ಮಾಡ್ರಿ, ಹೋಮ ಮಾಡ್ರಿ, ಜಪ ಮಾಡ್ರಿ, ತಪ ಮಾಡ್ರಿ, ಏನ್ ಮಾಡಿದ್ರು ಅದು ಬಿಡುದಿಲ್ಲ. ಅವುಗಳಿಂದ ಆಗುದೇ ಇಲ್ರಿ, ಆಗುದೇ ಇಲ್ಲ. ಹೌದಲ್ಲ? ನಮಗ್ ಕರ್ಮ ತತ್ಪರ ಅದನ್ನ ಬಿಂಬಿಸ್ಬಿಟ್ರೆ, ಈ ಕರ್ಮ ಮಾಡೋದ್ರಿಂದ ನೀನು ಅದು ಬಂದಂತ ಪಾದೆಯನ್ನ ಕಳ್ಕೊಳಕ್ ಸಾಧ್ಯ ಐತಿ ಅಂತ ಅವ್ರು ಬಿಂಬಿಸಿದ್ರು. ಅದರಿಂದ ಹೋಗುದಿಲ್ಲ ಅದು. ಹೌದಲ್ಲ? ಪ್ರಾರಬ್ಧಕ್ಕನುಸಾರವಾಗಿ ಬಂದಂತ ಬಾಧೆಯನ್ನ ಅದನ್ನ ಉಂಡ ತೀರಿಸ್ಬೇಕು. ಮತ್ತೆ ರೋಗಗಳ ಇದು ವಾತಾವರಣಕ್ಕೆ ಅನುಸಾರ, ಭೂತ ಗುಣಗಳಿಗೆ ಅನುಸಾರವಾಗಿ ಬಂದಂತ ರೋಗಗಳಿಗೆ ಅದಕ್ಕೆ ಔಷಧೋಪಚಾರ ಮಾಡಿದ್ರಿಂದ ಅದು ದೂರ ಆಕೈತಿ. ಹೌದಲ್ರಿ? ಇಲ್ಲ ಅಂದ್ರ ಒಂದ್ ಕಡೆ ಬರೀ ಒಂದ್ ಕಡೆ ಕೊಟ್ಟಂಗ ಆಕೈತಿ. ನೀರು, ಗಾಳಿ, ಅಗ್ನಿಯ ವ್ಯತ್ಯಾಸದಿಂದ ಬಂದಂತ ರೋಗಗಳಿಗೆ ಔಷಧೋಪಚಾರವನ್ನ ಮಾಡೋದ್ರಿಂದ ಅವು ಪರಿಹಾರ ಆಕೈತಿ. ಅದು ಬಿಟ್ಟು ಹೋಮ ಮಾಡುದು, ಯಜ್ಞ ಮಾಡುದು ಮಾಡಿದ್ರೆ ಅದು ದೂರ ಆಗುದಿಲ್ಲ. ಅದನ್ನ ಔಷಧೋಪಚಾರ ಮಾಡಬೇಕು.
ಅಂದ್ರ ಮಾತ್ರ ಅದ್ ದೂರ ಆಕೈತಿ. ಇನ್ನು ಪ್ರಾರಬ್ಧಕ್ಕೆ ಅದ್ರ ಮಿಕ್ಕಿತ್ತಂದ್ರ ಉಣ್ಣುದನ್ನ ಉಣ್ಣಬೇಕ, ಬೇರೆ ಪರಿಹಾರನ ಅದಕ್ಕಿಲ್ಲ ಅಂತ ಹೇಳಿದ್ರ ಇದ್ರ ಮತ್ತ ಅವ್ರ ಯಾಕೆ ಅಳಕಿದ್ರು? ಹೌದಲ್? ಅಳಕಿದ್ರಲ್ಲ ಅವ್ರೆಲ್ಲ ಎಂತೆಂತ ಅತಿರಥರು ಮಹಾರಥರು ಅವತಾರಿ ಪುರುಷರ, ಹೌದಲ್ರಿ? ಅನುಭವಿಸಿದ್ರಿ. ರಾಮ ಕೃಷ್ಣ ನಳ ನಹುಷ ಇವರೆಲ್ಲರೂ ಅನುಭವಿಸಿದ್ರೆ ಯಾಕಂದ್ರೆ ಸುಮ್ಮನೆ ಹೊಂಟ್ರು. ಹಂಗೆ ಇದನ್ನ ನಮಗೂ ಬರ್ತಾವ, ಕಷ್ಟಗಳು ಬರ್ತಾವ. ಬಂದ್ರ ಅದನ್ನ ತಾಳ್ಕೊಳಂತ ಸಾಮರ್ಥ್ಯ ಗುಣವನ್ನ ನಾವು ಬೆಳೆಸ್ಕೋಬೇಕಂದ್ರೆ ನಮ್ಮ ನಿಜದ ಕಡೆ ನಾವು ಲಕ್ಷ್ಯ ಕೊಡ್ಬೇಕು. ಅಂದ್ರೆ ಮಾತ್ರ ಇದು ಸಾಧ್ಯ ಐತಿ. ನಾವು ನಿಜದ ಕಡೆ ಲಕ್ಷ್ಯ ಕೊಡುದಿಲ್ಲ. ನಾನು ತಿಳ್ಕೊಂಡು ಈ ಶರೀರನ ನಾನು ತಿಳ್ಕೊಂಡೇನಲ್ಲ, ಅದಕ್ಕೆ ಆ ಕಷ್ಟಗಳು ನನಗದಾವು ಅಂತ ನನಗ ಇದಾಗ್ಬಿಟ್ಟದ, ವ್ಯತ್ಯಯ ಆಗ್ಬಿಟ್ಟದ. ನಿಜವಾಗಿ ನೋಡಿದ್ರೆ ಅವು ನನಗೆ ಇಲ್ಲ ಸಂಬಂಧನೇ ಇಲ್ಲ. ಯಾಕಂದ್ರೆ ಇದನ್ನ ನಾನಲ್ಲ ಅಂತ ನಾವು ಮೊದ್ಲೇ ತಿಳ್ಕೊಂಡಿವಂದ್ರೆ, ಇದು ನಿಜ ಹೌದು ಅಲ್ಲೋ ಅಂತ ತಿಳ್ಕೊಂಡಿವಂದ್ರೆ ಇದ್ರ ಮ್ಯಾಲಿನ ಮಮಕಾರ ದೂರ ಆಕೈತಿ. ಅದ್ರ ಮಮಕಾರ ಹೋಯ್ತಂದ್ರ ಇದಕ್ ಬಂದಂತ ದುಃಖವನ್ನ ತಾಳ್ಕೊಳ್ಳುವಂತ ಸಾಮರ್ಥ್ಯ ಬೆಳಿತೈತಿ. ಅದಕ್ಕೆ ನಿಜ ಕಡೆ ಲಕ್ಷ್ಯ ಕೊಡ್ರಿ ಅಂತ ಹೇಳಿ, ನಿಮ್ಮ ನಿಜವನ್ನ ಅರತ ಮುಕ್ತಿ ಸುಖವನ್ನು ಹೊಂದ್ರಿ. ನಾವು ಅದರ ಕಡೆ ಲಕ್ಷ್ಯ ಕೊಡೋದು. ಸುಳ್ಳಿನ ಕಡೆ ನಮ್ ಲಕ್ಷ್ಯ. ಸುಳ್ಳು ಆಕರ್ಷಣೆ ಮಾಡ್ತೈತಿ, ಹೌದಲ್ರಿ? ಸತ್ಯ ಆಕರ್ಷಣೆ ಮಾಡುವುದಿಲ್ಲ. ಸುಳ್ಳು ಲಘುನ ಆಕರ್ಷಣೆ ಮಾಡ್ತೈತಿ, ಹೌದಲ್ರಿ? ನಮ್ಮ ಇಂದ್ರಿಯಗಳು ಅದನ್ನ ಹುಡುಕ್ತಾವ. ಆ ಮನಸ್ಸು ಸುಳ್ಳಿನ ಕಡೆನ ಆಕರ್ಷಿತ ಆಕೈತಿ. ಅದಕ್ಕೆ ಅವರು ಅದನ್ನ ವಿಚಾರದಿಂದ ಅದನ್ನ ಹಿಡ್ರಿ ಮನಸ್ಸನ್ನ. ಆ ಸುಳ್ಳಿನ ಕಡೆ ಹೋಗೋದನ್ನ ಸತ್ಯದ ಕಡೆ ಹಚ್ಚ್ರಿ. ಅದನ್ನ ವಿಚಾರದಿಂದ ಅದನ್ನ ಒಳಗೆ ಹಾಕೊಂಡ್ ಬರ್ರಿ ಮೆಲ್ಲನೆ ಅಂತ ಹೇಳಿ ನಾವು ಅದನ್ನ ಹಠದಿಂದ ನಿಗ್ರಹ ಮಾಡಾಕಂತನ ಅದ ನಿಂದಿರುದಿಲ್ಲ, ನಮ್ ಕೈ ಸಿಗುದಿಲ್ಲ. ಈಗ ಅದು ಕಡಿಮೆ ಆಗೈತ್ರಿ. ಪಾಠದಿಂದ ನಿಗ್ರಹ ಮಾಡೋದನ್ನು ಕಡಿಮೆ ಆಗ್ಬಿಟ್ಟದ. ಅದು ಇಲ್ಲ. ಯಾಕಂದ್ರ ಇಂದ್ರಿಯಗಳ ವ್ಯಾಪಾರ ಜೋರಾಗ್ಬಿಟ್ಟೆ. ಅವು ವಿಷಯಗಳನ್ನ ಬಹಳ ಮಾಡ್ಕೊಂಡ್ ಬಿಟ್ಟೆವು. ಇಷ್ಟೊಂದು ಆಡಂಬರಗಳಿದ್ದಿಲ್ಲ ಹಿಂದ, ಹೌದಲ್ರಿ? ಇಷ್ಟೆಲ್ಲ ಎಲ್ಲಿದ್ದು ಆಡಂಬರಗಳು. ಅದಕ್ಕೆ ನಾನ್ ಹೇಳ್ತೀನಿಲ್ಲ, ಒಂದ್ ಹಂಗೆ ಚಂದ ಚಂದ ಆಗಲಿ ಆ ಚಂದ ಆಗಲಿ ಅಂತ ಬೆಳೆಸ್ಕೊಂತಾನ ಬಂದೀವ್ ನಾವು, ಹೌದಲ್ರಿ? ಅಲ್ಲೇಕೆ ಬರೇ ಶಬ್ದವನ್ನ ಕೇಳ್ತಿದ್ದೀವಿ. ರೇಡಿಯೋ ಅಷ್ಟೇ ಇತ್ತು, ಅದು ಹೋಯ್ತು. ಟಿವಿ ಬಂತು, ಬ್ಲಾಕ್ ಆ್ಯಂಡ್ ಹೋಯ್ತು. ಕಲರ್ ಹೋಯ್ತು, ಡಿಜಿಟಲ್ ಬಂತು. ಹಿಂಗೆ ಬೆಳ್ಕೊಂತ ಇನ್ನಟ್ ಚಂದ ಕಾಣ್ಲಿ, ಇನ್ನಟ್ ಇಂಪ್ರೂವ್ಮೆಂಟ್ ಅನ್ಕೊಂತ ಏನ್ ಮಾಡಾಕತ್ತೇವ ಅಂತಂದ್ರ ನಾವ್ ಹಿಂದಕ್ಕೆ ಹೊಂಟೇವು. ಅದರಿಂದ ವ್ಯರ್ಥ. ಸುಮ್ನ ವೇಳೆ ಹೋಗ್ಬಿಡ್ತತಿ. ಮತ್ ಬರ್ಲಾರ್ದು ಮತ್ ಬರ್ತತೇನೋ ವೇಳೆ ಅಂತಂದ್ರೆ ಇಲ್ಲ, ಹೋಗ್ಬಿಟ್ಟತಿಗ. ಎಷ್ಟೋ ವೇಳೆ ಹೋಗ್ಬಿಟ್ಟತಿ. ಇನ್ನು ಇದ್ದಂತ ವೇಳೆ ಏನಾರ ಉಪಯೋಗ ಮಾಡ್ಕೋರಿ ಅಂತ. ಇದನ್ನ ಉಪಯೋಗ ಮಾಡ್ಕೋಬೇಕಾಯ್ತಿ. ಸಮಯವನ್ನ, ಇದ್ದಂತ ಸಮಯವನ್ನ ಇದಕ್ಕಾಗಿ ಮೀಸಲಿಟ್ಟು ನಾವು ನಮ್ಮ ನಿಜವನ್ನ ಅರಿಬೇಕಾಯ್ತು. ಹಿಂದಿನ ಕಡೆ ಚಿಂತೆ ಇಷ್ಟ ದಿನ ಸುಮ್ಮನೆ ಕಳೆದಲ್ಲ ಅನ್ನೋಕಿನ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಕೊಂಡು ಅದರಂತೆ ನಡಿಬೇಕಾಯ್ತು. ಅಂದ್ರೆ ಮಾತ್ರ ಮನುಷ್ಯ ಜನ್ಮವನ್ನು ಸಾರ್ಥಕತೆಯನ್ನು ಮಾಡ್ಕೊಂಡಂಗ. ಹೌದಲ್ಲ? ನಾವ್ ಹಂಗ ಕಳಿಯಾಕತ್ತೀವಿ. ಸುಮ್ಮನೆ ಕಾಲ ಕಳಿಬೇಕಪ್ಪ, ಬರುದಿಲ್ಲ. ಅದ ಅರ್ಥ ಹೋಗ್ಬಿಡ್ತೈತಿ. ಈ ಮನುಷ್ಯ ಜನ್ಮ ಮತ್ ಬರುದಿಲ್ಲ. ಮತ್ ಬರುವಂಗಾರ ಮಾಡ್ಕೋರಿ ಕಟಿ. ಕೊನೆ ಪಕ್ಷ ಅಂದ್ರೆ ಸಾಧನೆ ಮತ್ತೆ ಎಲ್ಲಿಗೆ ನಿಂತಿರ್ತೈತಿ ಅಲ್ಲಿದ್ದ ಮುಂದುವರಿತೈತಿ. ಅಂತ ವಾತಾವರಣದಾಗ ಜನ್ಮ ತಾಳ್ತೈತಿ ಅದು, ಹೌದಲ್ರಿ? ಈ ಸಂಸ್ಕಾರ ಇದ್ದಲ್ಲೇ ಜನ್ಮ ತಾಳ್ತೈತಿ ಅಂದ್ರ ಅಲ್ಲಿ ಮುಂದುವರಿತೈತಿ. ಮತ್ ಈ ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಸಾಧ್ಯನ. ಮತ್ತೆ ಯಾವ ಗಿಡ ತಪ್ಪಲಕ್ಕೆ ಹೋಗಿ ಯಾವ ವಾಸನೆ ಇರ್ತೈತೆ ಆ ಶರೀರ ಬರ್ತಾವ. ವಾಸನಾ ರೂಪದಿಂದ ಅಂತಂತ ಜನ್ಮಗಳನ್ನ ಧಾರಣೆ ಮಾಡ್ಬೇಕು. ಯಾಕೆ ಅದ ತನು ವಿಯೋಗದಳು ಏನನ್ನು ನೆನೀತೀವೋ ಅಂತ ಜನ್ಮವನ್ನ ಪಡೆಯುತ್ತೆ ಅಂತ ಶ್ರುತಿ ಹೇಳ್ತೈತಿ. ಕೊನೆ ಪಕ್ಷ ತನು ಈ ಶರೀರ ಹೋಗು, ಪ್ರಾಣವಾಯು ಹೋಗು ಕಾಲದೊಳಗರ ಇದನ್ನ ನೆನಪು ಮಾಡ್ಕೋಬೇಕು.
ಆದ್ರೆ ಈ ನೆನಪು ಅವಾಗ ಆಗುದಿಲ್ಲ. ಯಾಕಂದ್ರೆ ಇದು ರೂಢಿ ಇರುದಿಲ್ಲ. ಅದಕ್ಕೆ ಮಂದಿ ಅಂತಿರ್ತಾರ, ಅವಾಗ ಬಂದಾರ ಅಂತಿರ್ತಾರ, ಆ ಹಿಂದಿಂದೆಲ್ಲ ಬಿಡೋ ಮರ, ಇದನ್ ರಾಮ ರಾಮನರನ್ನು, ಕೃಷ್ಣ ಕೃಷ್ಣರನ್ನು, ಶಿವ ಶಿವನರನ್ನು ಅಂತಿರ್ತಾರ. ಆದ್ರೆ ಅದೇಲೇನೆ ಅಲ್ಲಿ ನೋಡ್ತೈತಿ, ಇಲ್ಲಿ ನೋಡ್ತೈತಿ, ಅಲ್ಲಿ ಅದಾಗೈತಿ, ಇಲ್ಲಿ ಇದಾಗೈತಿ, ಇದೇ ಇರ್ತೈತಿ ಲಕ್ಷ್ಯ. ಬಂದ್ ನಿಂತಿರ್ತಾರ. ಹೌದಲ್ಲ. ಅದಕ್ಕೆ ಇದ್ರ ಬಲ ಜೋರಾದಾಗ, ಈಗ ಶರೀರ ಸದೃಢವಾಗಿದ್ದಾಗ ಇದ್ರ ಕಡೆ ಲಕ್ಷ್ಯ ಕೊಟ್ಟು ಇದನ್ನು ಅಭ್ಯಾಸ ಮಾಡಿದ್ರ ಅವಾಗ ಇದು ಬರ್ತೈತಿ. ತನು ಯೋಗದೊಳಗೆ ಈ ಶರೀರ ಹೋಗೋ ಕಾಲಕ್ಕೆ ಆ ನೆನಪಾಕೈತಿ. ಆ ನೆನಪಾತಂದ್ರ ಮಂದ ಅಂತ ವಾತಾವರಣ ಇದ್ದಲ್ಲೇನ ಮತ್ತ ಮನುಷ್ಯ ಜನ್ಮವನ್ನ ಧಾರಣೆ ಮಾಡಕ್ ಸಾಧ್ಯ. ಅದಕ್ಕೆ ಅಷ್ಟರ ಬೆಳೆಸ್ಕೋಬೇಕಾಗೈತಿ. ಅದನ್ನ ಹೇಳ್ತಿದ್ರಂತ, ಈ ಮುಕ್ತರಾಗಕ್ ಆಗ್ಲಿಲ್ಲ ಅಂದ್ರು ಅಷ್ಟು ಹೊತ್ತು ಮತ್ತ ಮನುಷ್ಯರಾಗುವಂಗಿರ ಮಾಡ್ಕೊರಿಪ್ಪ. ಶ್ರವಣವನ್ನ ಬಿಡಬಾಡ್ರಿ, ತಪ್ಪಿಸ್ಕೋಬೇಡ್ರಿ. ಇದು ಮತ್ತ ನೀವ್ ಮನುಷ್ಯರಾಗಿ ಹುಟ್ಟಂಗ್ ಮಾಡ್ತತಿ. ನಾವ್ ಅದನ್ನ ಮಾಡುದಿಲ್ಲ. ತಾತ್ಪೂರ್ತಿಕ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಇದು ನಿರಂತರವಾಗ್ಬೇಕು ಅಂತ, ಇದೊಂದು ರೂಢಿ ಆಗ್ಬೇಕು ಅಂತ. ಅಂದ್ರ ಮಾತ್ರ ಏನೋ ಈ ಜನ್ಮ ಇಲ್ಲ, ಮುಂದಿನ ಜನ್ಮ ಇಲ್ಲ, ಮುಂದಿನ ಜನ್ಮಕ್ಕಾದ್ರೂ ಹೊಂದಾಕ್ ಸಾಧ್ಯ ಐತಿ. ಇದು ನಿಶ್ಚಯಿಂದ ತೊಡಗಿದ್ರೆ ಮತ್ತೆ ಈಗ ಸದ್ಯ ಮಾಡ್ಕೊಳಕ್ ಸಾಧ್ಯ. ಇದೇನ್ ಬಹಳ ಕಠಿಣ ಇಲ್ಲಿದೆ. ಹೌದಲ್? ಇಚ್ಛೆ ಇತ್ತಂದ್ರ ಸದ್ಯ ಆಕೈತಿ. ಆದ್ರೆ ಇಚ್ಛೆನ ಮಾಡೋಲ್ಲ ನಾವು, ಮನಸ್ಸ ಮಾಡೋಲ್ಲ. ಮನಸ್ಸು ಮಾಡಿದ್ರೆ ಸಾಧ್ಯ ಐತಿ. ಅಸಾಧ್ಯ ಅನ್ನೋದೇ ಇಲ್ಲ. ಹೌದಲ್ಲ? ನಾವು ಅಸಾಧ್ಯವನ್ನ ಮಾಡ್ಕೊಂಡ್ ಕುಂತ್ಬಿಟ್ಟೇವು. ನಮ್ಮಂತರಿಗೆ ಎಲ್ಲಿ ಆಗ್ಬೇಕ್ರಿ ಅದು? ಎಲ್ಲಾ ಬಿಟ್ಟಾರಿಗೆ ಅದ. ಎಲ್ಲಾ ಬಿಟ್ಟಾರಿಗೆ ಏನೋ ಬಿಟ್ಟಿರುವ ಇಲ್ಲ, ಅವ್ರು ಏನೂ ಬಿಟ್ಟಿರೋದಿಲ್ಲ. ಹೌದಲ್ಲ? ಎಲ್ಲ ಇಟ್ಕೊಂಡಿದ್ದಾರಿಗೆ ಇದು ಸಾಧ್ಯ ಐತಿ. ಅದಕ್ಕಿದ ಮಾಡ್ಕೋಬೇಕು. ಅದಕ್ಕೆ ನಾವು ಪ್ರಯತ್ನ ಮಾಡೋದು. ಸಕಲ ಸಾಧು